ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀಸನ್ 4 ಎಪಿಸೋಡ್ 4 ಮೊದಲಿಂದನೂ ನಿಮಗೆ ಪ್ರಶ್ನೆಗಳ ಲಿಸ್ಟ್ ಬಗ್ಗೆ ಹೇಳ್ತಾನೆ ಇದ್ದೆ. ಯಾವ ರೀತಿ ಪ್ರಶ್ನೆಗಳ ಲಿಸ್ಟ್ಗೆ ಇನ್ನಷ್ಟು ಪ್ರಶ್ನೆಗಳು ಆಡ್ ಆಗ್ತಾನೆ ಇದ್ದಾವೆ ಅಂತ. ಈಗ ಒಂದಾದ್ಮೇಲೆ ಒಂದು ಎಪಿಸೋಡ್ ನೋಡಿದ ಮೇಲೆ ನನಗೆ ಅರಿವಾಗಿದೆ, ಈ ಸೀಸನ್ ಮುಗಿಯೋಷ್ಟರಲ್ಲಿ ಪ್ರಶ್ನೆಗಳ ಲಿಸ್ಟ್ಗೆ ಪ್ರಶ್ನೆಗಳನ್ನ ಸೇರಿಸಿ ಒಂದೆರಡು ನೋಟ್ ಬುಕ್ ತುಂಬೋದ್ರೂ ಆಶ್ಚರ್ಯ ಇಲ್ಲ. ಸೊ ಸ್ನೇಹಿತರೆ, ಪ್ರಶ್ನೆಗಳ ಸಂತೆಗೆ ಸ್ವಾಗತ. ಇನ್ನಷ್ಟು ತಲೆಗೆ ಹುಳ ಬಿಡ್ಕೊಳ್ಳೋಕೆ ರೆಡಿ ಆಗಿರಿ. ಟೌನ್ಗೆ ಬರೋಕ್ಕೂ ಮುಂಚೆ ಕಾಣಿಸ್ಕೊಂತಿದ್ದ ಕಾಗೆಗಳು ಈ ಟೌನ್ ಒಳಗೇನೆ ಬರ್ತಾ ಇದ್ದಾವೆ. ಇವು ಕಾಗೆಗಳ ಅಥವಾ ರೇವನ್ ಪಕ್ಷಿನ ಅಂತ ಇನ್ನೂ ಅನುಮಾನ ಇದೆ. ಹಿಂದಿನ ವಿಡಿಯೋಲಿ ನೀವು ಕೂಡ ಕಮೆಂಟ್ಸ್ ಅಲ್ಲಿ ಅವು ರೇವನ್ ಪಕ್ಷಿಗಳೇ ಇರ್ಬೋದು ಅಂತ ಹೇಳಿದ್ರಿ. ಜೇಡ್ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂತ ನೆನ್ಪು ಮಾಡ್ಕೊಳ್ಳೋಕೆ ತಪಸ್ ಮಾಡ್ತಿದ್ದ. ನೀರಲ್ಲಿ ಚಡ್ಡಿ ಹಾಕೊಂಡ್ ಮಲ್ಕೊಂಡ್ರು ಏನು ನೆನ್ಪಾಗ್ಲಿಲ್ಲ. ಇದೇ ಸಮಯಕ್ಕೆ ಈತನ್ ತನ್ನ ತಂದೆ ಹೇಳ್ದಂಗೆ ಲೇಕ್ ಆಫ್ ಟಿಯರ್ಸ್ ನ ಹುಡುಕ್ಬೇಕು ಅಂತ ಹಠ ಮಾಡ್ತಿರೋದ್ರಿಂದ ವಿಕ್ಟರ್ ಮತ್ತೆ ಜೇಡ್ ಇವನ ಜೊತೆ ಲೇಕ್ ಆಫ್ ಟಿಯರ್ಸ್ ನ ಹುಡ್ಕೊಂಡ್ ಹೊಡ್ತಾರೆ. ಕಣ್ಣೀರಿನ ಸರೋವರ ಹುಡ್ಕೋಕೆ ಹೋಗಿ ವಿಕ್ಟರ್ ನ ಡ್ಯಾಮೇ ಓಪನ್ ಆಯ್ತು. ಮ್ಯಾನ್ ಇನ್ ಯೆಲ್ಲೋನ ಬಟ್ಟೆ ನೋಡಿ ಯಾಕೆ ಅಷ್ಟೊಂದು ಹೆದರ್ಕೊಂಡ ವಿಕ್ಟರ್ ಅಂತ ಈ ಎಪಿಸೋಡ್ ಅಲ್ಲಿ ರಿವೀಲ್ ಮಾಡ್ತಾರೆ. ಟಬಿತಾ ಮತ್ತೆ ನಾನು ಲೈಟ್ ಹೌಸ್ ಹತ್ರ ಹೋಗ್ತೀನಿ ಅಂತ ಈತನ್ ತರ ಹಠ ಮಾಡ್ಕೊಂಡು ಬಾಟಲ್ ಟ್ರೀ ಹತ್ರ ಬಂದಿದ್ಲು. ಇದೇ ಫಾರ್ ಅವೇ ಟ್ರೀ ಕೂಡ ಅಲ್ವಾ ಅದಕ್ಕೆ. ಆದ್ರೆ ಹೆನ್ರಿ ಇವಳಿಗೆ ಏನಾದ್ರೂ ಆದ್ರೆ ಅಂತ ಈ ಮರದ ಒಳಗೆ ಹೋಗೋಕೆ ಬಿಡಲ್ಲ. ಹೇಗಿದ್ರು ಇವಳು ಹಿಂದಿನ ಜನ್ಮದಲ್ಲಿ ಹೆನ್ರಿಯ ಹೆಂಡತಿನೇ ಆಗಿದ್ಲು. ಮಿರಾಂಡಾನೇ ಅಲ್ವಾ ಈಗ ಟಬಿತಾಗಿ ಹುಟ್ಟು ಬಂದಿರೋದು. ಹಾಗೆ ನೋಡೋದಾದ್ರೆ ಜೇಡ್ ಕೂಡ ಒಂದನೊಂದು ಕಾಲದಲ್ಲಿ ಇವಳ ಗಂಡನೇ ಆಗಿದ್ದ. ಈಗ ಪ್ರೆಸೆಂಟ್ ಅಲ್ಲಿ ಜಿಮ್ 3 ಜನ ಗಂಡಂದಿರನ್ನ ಒಂದೇ ಜಾಗದಲ್ಲಿ ಭೇಟಿ ಆಗಿದ್ದಾಳೆ. ಸೋಫಿಯಾಳ ರೂಪದಲ್ಲಿ ಇರೋ ಮ್ಯಾನ್ ಇನ್ ಯೆಲ್ಲೋ ತನ್ನ ಕೆಲಸ ಶುರು ಹಚ್ಕೊಂಡಿದ್ದಾನೆ. ಅದೇ ಟೌನ್ ನ ಜನರ ನಡುವೆ ತಂದಿಟ್ಟು ತಮಾಷೆ ನೋಡೋದು. ಇದರ ಆರಂಭ ಜೂಲಿ, ಟಬಿತಾ ಮತ್ತೆ ಕೆನಿಯಿಂದ ಆಗುತ್ತೆ. ಈ ಟೌನ್ ಅಲ್ಲಿ ನಡೀತಾ ಇರೋ ಕೆಟ್ಟ ಘಟನೆಗಳೆಲ್ಲ ಶುರು ಆಗಿದ್ದು ಜೂಲಿ ಮತ್ತೆ ಇವಳ ಫ್ಯಾಮಿಲಿಯವರು ಟೌನ್ಗೆ ಬಂದಾಗ್ಲಿಂದಾನೆ ಅನ್ನೋದನ್ನ ಕೆನಿ ಹೇಳ್ದ ಅಂತ ಹಾಕೊಡ್ತಾಳೆ ಸೋಫಿಯಾ. ಇದರಿಂದ ಟಬಿತಾ ಮತ್ತೆ ಜೂಲಿ ಕೆನಿ ಮೇಲೂ ಕೋಪ ಮಾಡ್ಕೊಂತಾರೆ. ಜೂಲಿ ರ್ಯಾಂಡಲ್ ನ ಸಹಾಯದಿಂದ ನಾಶ ಆಗಿದ್ದ ಇವರ ಮನೆ ಒಳಗಿಂದ ಈತನ್ನ ಬುಕ್ಸ್ ನ ತರಿಸ್ಕೊಂಡಿದ್ದಾಳೆ. ಒಂದು ಬುಕ್ ಅಲ್ಲಿ ಇರೋ ಸ್ಟೋರಿ ವಾಕರ್ ನ ಕತೆ ಓದಿದ್ರೆ ಸಮಯದಲ್ಲಿ ಹಿಂದಕ್ಕೆ ಹೋಗಿ ತನ್ನ ತಂದೆ ಜಿಮ್ ನ ಕಾಪಾಡಬಹುದು ಅಂತ. ಲೇಕ್ ಆಫ್ ಟಿಯರ್ಸ್ ಮತ್ತೆ ಜೂಲಿ ತರ ಸ್ಟೋರಿ ವಾಕರ್ ನ ಕಥೆಯನ್ನ ಈತನ್ ಈ ಬುಕ್ಸ್ ಅಲ್ಲೇ ಓದಿರೋದು. ಅಕೋಸ್ಟಾ ಎಲ್ಲಿ ಏನ್ ಮಾಡ್ಕೊಂತಾಳೋ ಅಂತ ಬಾಯ್ಡ್ ಇವಳನ್ನ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಗೆ ಕರ್ಕೊಂಡ್ ಬಂದು ಇದನ್ನೇ ಕ್ರೈಮ್ ಸೀನ್ ಅನ್ಕೊಂಡು ಎಲ್ಲಾ ವಸ್ತುಗಳನ್ನ ಚೆಕ್ ಮಾಡು, ಈ ಜಾಗದಿಂದ ಹೊರಗೆ ಹೋಗೋಕೆ ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು ಅಂತ ಹೇಳಿ ಹೋಗ್ತಾರೆ. ಇವಳನ್ನ ಸಾಯೋ ಯೋಚನೆಯಿಂದ ಡಿಸ್ಟ್ರಾಕ್ಟ್ ಮಾಡೋಕೆ. ಮತ್ತೆ ಎಪಿಸೋಡ್ 4 ಅಲ್ಲಿ ಅಕೋಸ್ಟಾ ಇಲ್ಲ, ಅದೇ ಬೇಜಾರು. ಜೇಡ್ಗೆ ಕಾಡಿನಲ್ಲಿ ಮಶ್ರೂಮ್ ಸಿಕ್ಕಿದೆ. ಇದರ ನಶೆಯಿಂದ ಹಳೆದೆಲ್ಲ ನೆನಪಾಗ್ಬೋದು ಅಂತ ಈ ಎಪಿಸೋಡ್ ಅಲ್ಲಿ ಇದನ್ನ ಟ್ರೈ ಮಾಡ್ತಾನೆ. ಈತನ್ ಮತ್ತೆ ಟಬಿತಾ ತರ ಸೋಫಿಯಾ ಕೂಡ ಹಠ ಮಾಡ್ತಿದ್ಲು, ನಾನು ಸ್ಯಾರಾಳ ಮನೆಯಲ್ಲೇ ಹೋಗಿರ್ತೀನಿ ಅಂತ. ಅಲ್ಲಿ ಯಾಕೆ ಕಾಲೋನಿ ಹೌಸ್ ಅಲ್ಲಿ ಬಂದಿರೋ ಅಂತ ಕೆನಿ ಹೇಳಿದ್ರು ಕೂಡ ಇವಳು ಕೇಳ್ತಿರಲ್ಲ. ಏನಾದ್ರೂ ಮಾಡ್ಕೊಂತ ಕೆನಿ ಇವಳನ್ನ ಸ್ಯಾರಾಳ ಮನೆಗೆ ಕರ್ಕೊಂಡ್ ಬಂದಿದ್ದ. ಸ್ಯಾರಾ ಮೊದ್ಲು ಇವಳು ನನ್ ಮನೆಯಲ್ಲೇ ಇರ್ಲಿ, ನಾನು ಒಬ್ಳೆ ಅವಳು ಒಬ್ಳೆ, ನೋ ಪ್ರಾಬ್ಲಮ್ ಅಂತ ಮನೆಗೆ ಕರ್ಸ್ಕೊಂಡಿದ್ಲು. ಈ ಎಪಿಸೋಡ್ ಅಲ್ಲಿ ಸ್ಯಾರಾ ಅಂತ ಹೇಳೋ ಸಂದರ್ಭ ಬಂದಿದೆ. ಸೊ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಮ್ಯಾನ್ ಇನ್ ಯೆಲ್ಲೋನ ಸೂಟ್ ಸಿಕ್ಕಿರೋದ್ರಿಂದ ಟಬಿತಾ, ಹೆನ್ರಿ ಮತ್ತೆ ಜೇಡ್ ಇದನ್ನ ಬಾಯ್ಡ್ ನ ಪೋಸ್ಟ್ ಆಫೀಸ್ ಗೆ ತಗೊಂಡ್ ಬಂದಿದ್ದಾರೆ, ಅಂದ್ರೆ ಪೊಲೀಸ್ ಸ್ಟೇಷನ್ ಗೆ. ಇಲ್ಲೇ ಡಾನಾ ಮತ್ತೆ ಎಲಿಸ್ ಇದಾರೆ. ಎಲಿಸ್ ದಾರಿ ತಪ್ಪಿ ಬಂದಿರ್ಬೋದು. ಫಾತಿ ಮಾತ್ರ ಹೋಗ್ಬೇಕಾಗಿದ್ದವನು ಮಿಸ್ ಆಗಿ ಇಲ್ಲಿಗೆ ಬಂದಿದ್ದಾನೆ ಅನ್ಸುತ್ತೆ. ಬರೋದ್ ಬಂದ ಎಂತ ಪ್ರಶ್ನೆ ಕೇಳ್ತಾನೆ ಗೊತ್ತಾ, ಬಟ್ಟೆ ಇಲ್ಲಿದೆ ಅಂದ್ರೆ ಬಟ್ಟೆ ಹಾಕೊಂಡಿದ್ದ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಬಾಯ್ಡ್ ಗೆ ಬಂದ ಕೋಪಕ್ಕೆ ಮಗ ಆಗಿರ್ಲಿಲ್ಲ ಅಂದಿದ್ರೆ ಗನ್ ಕೈಗೆ ತಗೊಂತಾ ಇದ್ರು. ಏನ್ ಮಾಡ್ತೀರಾ, ಕೋಪ ತಡ್ಕೊಂಡು ಅವನು ಸತ್ತೋಗಿರ್ಬೇಕು, ನಮ್ಗೇನ್ ಗೊತ್ತು, ನಾವ್ ಯಾರೋ ಈ ಯೆಲ್ಲೋ ಕಲರ್ ಸೂಟ್ ಹಾಕೊಂಡ್ ಓಡಾಡೋ ವ್ಯಕ್ತಿಯನ್ನ ನೋಡಿಲ್ವಲ್ಲ ಅಂತ ಹೇಳ್ತಾರೆ. ಹೆನ್ರಿಗೆ ಮ್ಯಾನ್ ಇನ್ ಯೆಲ್ಲೋ ಮೊದ್ಲಿಂದನೂ ಗೊತ್ತು ಸ್ನೇಹಿತರೆ, ಟಬಿತಾಗೂ ಗೊತ್ತು. 3ನೇ ಸೀಸನ್ ಅಲ್ಲಿ ಟಬಿತಾ ಟೌನ್ ಇಂದ ಹೊರಗೆ ಹೋಗಿ ಹೆನ್ರಿಯ ಮನೆಗೆ ಹೋಗಿದ್ದಾಗ ಬೇಸ್ಮೆಂಟ್ ಅಲ್ಲಿ ವಿಕ್ಟರ್ ಅವರ ಅಮ್ಮ ಮಿರಾಂಡಾ ಮಾಡಿದ್ದ ಪೇಂಟಿಂಗ್ಸ್ ಮತ್ತೆ ಡ್ರಾಯಿಂಗ್ಸ್ ನೆಲ್ಲ ತೋರಿಸಿರ್ತಾರೆ ಹೆನ್ರಿ. ಈ ಟೌನ್ ನಲ್ಲಿ ಇರೋ ಬಿಲ್ಡಿಂಗ್ಸ್ ನ, ಮಕ್ಕಳ ಆತ್ಮಗಳನ್ನ ಮತ್ತೆ ಲೈಟ್ ಹೌಸ್ ನ ಎಲ್ಲವನ್ನ ಮಿರಾಂಡಾ ಪೇಂಟ್ ಮಾಡಿದ್ಲು. ಅದರಲ್ಲಿ ಒಂದು ಮ್ಯಾನ್ ಇನ್ ಯೆಲ್ಲೋ ಮತ್ತೆ ಬಿಳಿ ಬಟ್ಟೆ ಹಾಕಿರೋ ಹುಡುಗನ ಪೇಂಟಿಂಗ್ ಕೂಡ ಇತ್ತು. ಹಾಗಾಗಿ ಹೆನ್ರಿಗೂ ಮ್ಯಾನ್ ಇನ್ ಯೆಲ್ಲೋ ಇದಾನೆ ಅಂತ ಗೊತ್ತು. ಬಿಳಿ ಬಟ್ಟೆ ಹಾಕಿರೋ ಹುಡುಗನನ್ನ ಕೂಡ ಹಿಂದಿನ ಎಪಿಸೋಡ್ ಅಲ್ಲಿ ಇವರು ನೋಡಿದ್ದಾರೆ. ಟಬಿತಾ ಕೂಡ ಜೇಡ್ ತರ ಟ್ರೈ ಮಾಡಿದ್ರೆ ಹಿಂದಿನ ಜನ್ಮದಲ್ಲಿ ನಡೆದಿರೋದೆಲ್ಲ ನೆನಪಾದ್ರೆ ಮ್ಯಾನ್ ಇನ್ ಯೆಲ್ಲೋ ಯಾರೋ ಅನ್ನೋದು ಕೂಡ ಗೊತ್ತಾಗೋ ಸಾಧ್ಯತೆ ಇದೆ. ಆದ್ರೆ ಟಬಿತಾ ಮೊದ್ಲೇ ಜೇಡ್ಗೆ ಹೇಳಿದ್ಲಲ್ಲ, ಇದೆಲ್ಲ ರಿಯಲ್ ಅಂತ ಹೇಗ್ ನಂಬೋಕಾಗುತ್ತೆ, ಈ ಜಾಗ ಯಾಮಾರಿಸ್ತಿರ್ಬೋದು ಅಂತ. ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಂತಿಲ್ಲ. ಜೇಡ್ ಮಶ್ರೂಮ್ ಬಳಸೋಕೆ ರೆಡಿ ಆಗಿದ್ದಾನೆ. ಡಾನಾ ಮಶ್ರೂಮ್ ತಿನ್ನೋದು ಸೇಫ್ ಅಲ್ಲ, ಏನಾದ್ರೂ ಆದ್ರೆ ಏನ್ ಮಾಡ್ತೀಯಾ ಅಂದ್ರು ಜೇಡ್ ಕೇಳೋ ಮಗ ಅಲ್ಲ. ಬಾಯ್ಡ್ ನಾನು ಅವನ ಜೊತೆ ಇರ್ತೀನಿ, ಏನಾದ್ರೂ ಆದ್ರೆ ಮಣ್ಣ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಬಿಳಿ ಬಟ್ಟೆ ಹಾಕಿರೋ ಹುಡುಗ ಬೇರೆ ಹಿಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಹತ್ರ ಸಮಯ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದ. ಅಂದ್ರೆ ಎಲ್ಲಾ ಬಾಯಿಗೆ ಬಂದಿದ್ರು. ಇನ್ನ ಈ ಜಾಗದಲ್ಲಿ ಏನ್ ನಡೀತಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಆಟ ಮುಗ್ದೋಗ್ತಾ ಇದ್ರು. ಆಟದ ರೂಲ್ಸ್ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಚಿಂತೆ ಆಗ್ತಿದೆ ಬಾಯ್ಡ್ಗೆ. ಈಗ ಮ್ಯಾನ್ ಇನ್ ಯೆಲ್ಲೋ ಬಗ್ಗೆ ತಿಳ್ಕೊಳ್ಳೋಕಿರೋದು ಒಂದೇ ದಾರಿ, ಅದು ವಿಕ್ಟರ್ ಬಟ್ಟೆಯನ್ನ ನೋಡಿ ಹೆದರ್ಕೊಂಡ ಅಂದ್ರೆ ಖಂಡಿತ ಮ್ಯಾನ್ ಇನ್ ಯೆಲ್ಲೋ ಯಾರು ಅಂತ ಅವನಿಗೆ ಗೊತ್ತಿರುತ್ತೆ. ನಾನು ಅವನ ಹತ್ರ ಸಮಾಧಾನವಾಗಿ ಕೇಳ್ತೀನಿ ಅಂತ ಹೆನ್ರಿ ಹೊರಡ್ತಾರೆ. ಬಾಯ್ಡ್ ಸದ್ಯಕ್ಕೆ ಈ ಸೂಟ್ ಬಗ್ಗೆ ಯಾರಿಗೂ ಹೇಳೋದ್ ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಹೇಳ್ದೇ ಇರೋದು ಒಂದು ರೀತಿ ಒಳ್ಳೇದೇ ಸ್ನೇಹಿತರೆ. ಈಗ ವಿಷಯ ಲೀಕ್ ಆಗಿ ಸೋಫಿಯಾಗೆ ಗೊತ್ತಾಗ
ಆದ್ರೆ ಏನಾಗುತ್ತೋ ಆಮೇಲೆ. ಡಾನಾ ಜೇಡ್ಗೆ ಮಶ್ರೂಮ್ ಇಂದ ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲಿಸ್ ನ ಕರ್ಕೊಂಡು ಹೊಡ್ತಾರೆ. ಅದೇ ಕಾಡಿನಲ್ಲಿ ತರಕಾರಿ ಸಿಗ್ತಾ ಇದೆಯಲ್ಲ ಅದನ್ನ ತಗೊಂಡ್ ಬರೋಕೆ. ಟಬಿತಾ ಜೇಡ್ಗೆ ನನ್ ಮಗ ಈತನ್ ಜೊತೆ ಕಾಡಲ್ಲಿ ಏನ್ ಮಾಡ್ತಿದ್ದೆ ಅಂತ ಕೇಳಿದಾಗ ಜೇಡ್ ನಿನ್ ಮಗ ಜಿಮ್ ಹತ್ರ ಮಾತಾಡ್ತಾ ಇದ್ದಾನೆ. ಜಿಮ್ ಹೇಳ್ದ ಅಂತ ಲೇಕ್ ಆಫ್ ಟಿಯರ್ಸ್ ನ ಹುಡ್ಕೊಂಡ್ ಹೊರಟಿದ್ದ. ಇಲ್ಲಿ ನಡೀತಾ ಇರೋ ಘಟನೆಗಳಿಂದ ಬೇಸತ್ತು ಅವನು ತನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಕೆ ಈ ರೀತಿ ಜಾಗಗಳನ್ನ ಕಲ್ಪನೆ ಮಾಡ್ಕೊಂತಾ ಇದ್ದಾನೆ ಅಂತ ಅನ್ಸುತ್ತೆ. ಅವನ ಹತ್ರ ನೀನು ಮಾತಾಡ್ಬೇಕು ಅಂತ ಹೇಳ್ತಾನೆ. ಟಬಿತಾ ಕೂಡ ಇಲ್ಲಿಂದ ಹೊರಟಾಗ ಹಿಂದೆನೆ ಮಶ್ರೂಮ್ ತಿನ್ನೋಕೆ ಶುರು ಮಾಡ್ತಾನೆ ಜೇಡ್. ಇನ್ನೊಂದ್ ಕಡೆ ಈತನ್ ತನ್ನ ರೂಮ್ ಅಲ್ಲಿ 2ನೇ ಎಪಿಸೋಡ್ ನ ಕೊನೆಯಲ್ಲಿ ಜಿಮ್ ನ ಭೇಟಿ ಆಗೋಕ್ಕೂ ಮುಂಚೆ ಆರ್ವಿ ಒಳಗೆ ಹೋಗಿ ವರ್ಕ್ ಆಗದೆ ಇರೋ ರೇಡಿಯೋ ತಗೊಂಡ್ ಬಂದಿದ್ನಲ್ಲ ಅದರಲ್ಲಿ ಮತ್ತೆ ತನ್ನ ತಂದೆಯನ್ನ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಾ ಇದ್ದಾನೆ. ಈತನ್ನ ತಲೆ ಕೆಟ್ಟಿಲ್ಲ ಸ್ನೇಹಿತರೆ, ಎಲ್ಲಾ ವಿಚಿತ್ರಗಳು ಈ ಜಾಗದಲ್ಲೇ ನಡೆಯೋದ್ರಿಂದ ರೇಡಿಯೋ ವರ್ಕ್ ಆಗ್ಲಿಲ್ಲ ಅಂದ್ರೂ ವರ್ಕ್ ಆಗ್ಬೋದು ಅಂತ ಟ್ರೈ ಮಾಡ್ತಾ ಇದ್ದಾನೆ. ನಿಮ್ಮ ಪ್ರಶ್ನೆಗಳ ಲಿಸ್ಟ್ ಅಲ್ಲಿ ಒಂದು ಪ್ರಶ್ನೆ ಇರ್ಬೋದು ಸ್ನೇಹಿತರೆ, ಅದೇ ಜಿಮ್ ಮತ್ತೆ ಈತನ್ ಜೊತೆ ಕನೆಕ್ಷನ್ ಇಲ್ದೇ ಇರೋ ಫೋನ್ ಅಲ್ಲಿ ಜಿಮ್ ನ ಸಾವನ್ನಪ್ಪಿರೋ ಮಗ ಥಾಮಸ್ ಮಾತಾಡ್ತಾ ಇದ್ನಲ್ಲ ಅದೆಲ್ಲ ಈತನ್ ಮನ್ಸಲ್ಲಿ ಇಟ್ಕೊಂಡು ಈ ರೀತಿ ರೇಡಿಯೋ ಮುಖಾಂತರ ಸಾವನ್ನಪ್ಪಿರೋರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದಾನೆ. ಇದೇ ಸಮಯಕ್ಕೆ ಟಬಿತಾ ಬಂದು ಇದೆಲ್ಲ ರಿಯಲ್ ಅಲ್ಲ, ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ ಅಂತ ಕೂಗಾಡ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ಹೇಗೋ ಸಮಾಧಾನವಾಗಿ ಮಾತಾಡ್ತಾಳೆ. ಲೇಕ್ ಆಫ್ ಟಿಯರ್ಸ್ ಬಗ್ಗೆ ಯಾಕೆ ನನಗ್ ಹೇಳಲಿಲ್ಲ, ಬ್ಯಾಗ್ ಪ್ಯಾಕ್ ಮಾಡ್ಕೊ, ನಾನು ನಿನ್ ಜೊತೆ ಬರ್ತೀನಿ, ಇಬ್ರು ಲೇಕ್ ಆಫ್ ಟಿಯರ್ಸ್ ನ ಹುಡ್ಕೋಕೆ ಹೋಗೋಣ ಅಂತ ಹೇಳ್ತಾಳೆ. ಈತನ್ ನಾನು ಹೇಳೋದನ್ನ ನನ್ನ ತಾಯಿನೇ ನಂಬಲ್ವಲ್ಲ ಅಂತ ಅನ್ಕೋಬಾರ್ದು, ಇಲ್ಲ ಈತನ್ ಒಬ್ನೇ ಲೇಕ್ ಆಫ್ ಟಿಯರ್ಸ್ ನ ಹುಡ್ಕೊಂಡ್ ಹೋದ್ರೆ ಕಷ್ಟ ಅಂತ ಈ ರೀತಿ ಮಾಡ್ತಿದ್ದಾಳೆ ಅಷ್ಟೇ ಟಬಿತಾ. ಟಬಿತಾ ಜೂಲಿನ ಕೂಡ ಕರ್ಕೊಂಡ್ ಬರೋಕೆ ಹೊರಡ್ತಾಳೆ. ಅದೇ ಜೂಲಿ ರ್ಯಾಂಡಲ್ ಕೈಯಲ್ಲಿ ಈತನ್ನ ಬುಕ್ಸ್ ತರಿಸ್ಕೊಂಡಿದ್ಲಲ್ಲ, ಇಬ್ರು ಬಸ್ಸಲ್ಲಿ ಕೂತ್ಕೊಂಡು ಫ್ಲೈಟ್ ಆಫ್ ದ ಕ್ರಾಮಿನಾಕಲ್ ಬುಕ್ ನ ಇವಳು ಓದ್ತಾ ಇದ್ದಾಳೆ. ಇನ್ನೊಂದು ದ ಅಡ್ವೆಂಚರ್ಸ್ ಆಫ್ ದ ಗ್ರ್ಯಾಂಡ್ ಗೂಲಿಗಾಗ್ ಅನ್ನೋ ಬುಕ್ ನ ರ್ಯಾಂಡಲ್ ಓದ್ತಾ ಇದ್ದಾನೆ. ಇದರಲ್ಲಿ ಜೂಲಿಯ ಸ್ಟೋರಿ ವಾಕಿಂಗ್ ಗೆ ಸಂಬಂಧಪಟ್ಟಂಗೆ ಇನ್ನ ಹೆಚ್ಚು ಮಾಹಿತಿ ಏನಾದ್ರೂ ಸಿಗುತ್ತಾ ಅಂತ. ದ ಅಡ್ವೆಂಚರ್ಸ್ ಆಫ್ ಗ್ರ್ಯಾಂಡ್ ಗೂಲಿಗಾಗ್ ಬುಕ್ ಅಲ್ಲಿ ರ್ಯಾಂಡಲ್ ಗೆ ಸ್ಟೋರಿ ವಾಕರ್ ಫ್ರೆಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗುತ್ತೆ. ಗ್ರ್ಯಾಂಡ್ ಗೂಲಿಗಾಗ್ ಮತ್ತೆ ಸ್ಟೋರಿ ವಾಕರ್ ಫ್ರೆಡ್ ನ ಇಮೇಜ್ ಕೂಡ ಈ ಬುಕ್ ಅಲ್ಲಿ ಇದೆ. ಗ್ರ್ಯಾಂಡ್ ಗೂಲಿಗಾಗ್ ನೋಡೋಕೆ ದೈತ್ಯವಾಗಿ ಮಾನ್ಸ್ಟರ್ ನ ರೀತಿ ಇದೆ ಅಷ್ಟೇ, ಆದ್ರೆ ತುಂಬಾನೇ ಮೃದು ಸ್ವಭಾವದವನು. ಸ್ಟೋರಿ ವಾಕರ್ ಫ್ರೆಡ್ ಎಲಿವೇಟರ್ ನ ರಿಪೇರ್ ಮಾಡೋ ಕೆಲಸ ಮಾಡ್ತಿರ್ತಾನೆ. ಆದ್ರೆ ವೀಕೆಂಡ್ಸ್ ಅಲ್ಲಿ ಸ್ಟೋರಿ ವಾಕಿಂಗ್ ಮಾಡೋದೇ ಇವನ ಕೆಲಸ. ಸಮಯದಲ್ಲಿ ಹಿಂದಕ್ಕೆ ಹೋಗಿ ನಡೆದಿರೋದನ್ನೆಲ್ಲ ನೋಡ್ಕೊಂಡ್ ಬರ್ತಾ ಇರ್ತಾನೆ ಅಷ್ಟೇ. ಬುಕ್ ನ ಸ್ವಲ್ಪ ಝೂಮ್ ಮಾಡಿ ಏನ್ ಬರ್ದಿದೆ ಅಂತ ಓದಿದಾಗ ಗೊತ್ತಾಯ್ತು, ಗ್ರ್ಯಾಂಡ್ ಗೂಲಿಗಾಗ್ ಫ್ರೆಡ್ ಗೆ ನೀನು ಯಾವ ಸಮಯಕ್ಕೆ ಹೋಗ್ಬೇಕು ಅನ್ನೋದು ಹೇಗೆ ಸೆಲೆಕ್ಟ್ ಮಾಡ್ತೀಯಾ, ನೀನ್ ಅನ್ಕೊಂಡ ಸಮಯಕ್ಕೆ ಮಾತ್ರ ಹೇಗೆ ಹೋಗ್ತೀಯಾ ಅಂತ ಕೇಳಿದಾಗ ಫ್ರೆಡ್ ನಾನು ಬುಕ್ ಮಾರ್ಕ್ಸ್ ನ ಯೂಸ್ ಮಾಡ್ತೀನಿ, ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಬುಕ್ ಮಾರ್ಕ್ ನ ಬಿಟ್ಟು ಬರ್ತೀನಿ, ನೆಕ್ಸ್ಟ್ ಅದೇ ಜಾಗಕ್ಕೆ ಹೋಗೋಕೆ ಆ ಬುಕ್ ಮಾರ್ಕ್ ಸಹಾಯ ಮಾಡುತ್ತೆ ಅಂತ ಹೇಳ್ತಾನೆ. ಗ್ರ್ಯಾಂಡ್ ಗೂಲಿಗಾಗ್ ಹೇಗೆ ಬುಕ್ ಮಾರ್ಕ್ ಸಹಾಯ ಮಾಡುತ್ತೆ ಅಂತ ಕೇಳ್ತಾನೆ. ಆದ್ರೆ ಫ್ರೆಡ್ ಏನ್ ಹೇಳ್ತಾನೆ ಅಂತ ಸರಿಯಾಗಿ ಕಾಣಿಸ್ತಾ ಇಲ್ಲ. ರ್ಯಾಂಡಲ್ ಅಡ್ಡಕ್ಕೆ ಇದ್ದಾನೆ. ಕ್ಯಾಮ್ರಾ ಸ್ವಲ್ಪ ಸೈಡ್ ಗೆ ತಗೊಂಡ್ ಬಂದಿದ್ರೆ ಏನಾಗ್ತಿತ್ತೋ ಏನೋ. ಬುಕ್ ಮಾರ್ಕ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ, ನಾವೆಲ್ ನ ರೀತಿ ಬುಕ್ಸ್ ನ ಓದಬೇಕಾದ್ರೆ ಎಲ್ಲಿಗೆ ನಿಲ್ಸಿದೀವಿ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ದಾರದ ತರ ಇರೋ ಬುಕ್ ಮಾರ್ಕ್ ನ ಕೊಟ್ಟಿರ್ತಾರೆ. ಕೆಲವೊಬ್ರು ಒಂದು ಕಾರ್ಡ್ ಅಥವಾ ಪೇಪರ್ ಅನ್ನ ಬುಕ್ ಮಾರ್ಕ್ ಆಗಿ ಇಟ್ಕೊಂತಾರೆ. ನಮ್ಮಂತವ್ರು ಪೇಜ್ ನೇ ಮರ್ಚ್ ಬಿಡ್ತೀವಿ. ಈ ಬುಕ್ ಮಾರ್ಕ್ಸ್ ಹೇಗೆ ವರ್ಕ್ ಆಗುತ್ತೆ, ವರ್ಕ್ ಆಗುತ್ತಾ ಇಲ್ವಾ ಅಂತ ಜೂಲಿ ಟೆಸ್ಟ್ ಮಾಡ್ತಾಳೆ. ಅವಾಗ ಹೇಳ್ತೀನಿ ಸ್ನೇಹಿತರೆ. ಈಗ ಬುಕ್ ಅಲ್ಲಿ ಇರೋ ಇಮೇಜ್ ಬಗ್ಗೆ ಮಾತಾಡೋದಾದ್ರೆ ಗ್ರ್ಯಾಂಡ್ ಗೂಲಿಗಾಗ್ಗೆ ಫ್ರೆಡ್ ತನ್ನ ಬುಕ್ ಮಾರ್ಕ್ಸ್ ನ ತೋರಿಸ್ತಾ ಇದ್ದಾನೆ. ಮೇಲೆ ಒಂದು ಕಾಗೆ ಹಾರಾಡ್ತಾ ಇದೆ. ಮರದ ಕೊಂಬೆಗಳು ಯಾವ ರೀತಿ ಇದೆ ಅಂದ್ರೆ ಸೇಮ್ ವಿಕ್ಟರ್ ಟಬಿತಾಗೆ ಸುರಂಗದಲ್ಲಿ ಮಾನ್ಸ್ಟರ್ಸ್ ಮಾಡಿರೋ ಪೇಂಟಿಂಗ್ ತೋರಿಸಿದ್ನಲ್ಲ, ಆ ಪೇಂಟಿಂಗ್ಸ್ ಅಲ್ಲಿ ಇದೇ ರೀತಿ ತುಂಬಾನೇ ಸಿಂಬಲ್ಸ್ ಇತ್ತು. ತಾಲಿಸ್ಮಾನ್ ಮೇಲೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿ ಸಿಂಬಲ್ ಇದೆ. ಪೇಂಟಿಂಗ್ ಅಲ್ಲಿ ಮರಗಳನ್ನ ಡ್ರಾ ಮಾಡೋ ಸಂದರ್ಭದಲ್ಲಿ ಈ ರೀತಿ ಸಿಂಬಲ್ ನ ಪೇಂಟ್ ಮಾಡಿರ್ತಾರೆ. ಅಷ್ಟೇ ಯಾಕೆ, ಕೆಳಗೆ ಸೇಮ್ ಜೇಡ್ಗೆ ಸಿಕ್ಕಿರೋ ತರ ಮಶ್ರೂಮ್ಸ್ ಕೂಡ ಇದೆ. ಸದ್ಯಕ್ಕೆ ಟಬಿತಾ ಬಂದ್ಲು ಅಂತ ಬುಕ್ಸ್ ನ ಎತ್ತಿಡ್ತಾರೆ. ಟಬಿತಾ ಜೂಲಿನ ಕೂಡ ಲೇಕ್ ಆಫ್ ಟಿಯರ್ಸ್ ನ ಹುಡ್ಕೋಕೆ ಕರ್ಕೊಂಡ್ ಹೋಗೋಕೆ ಅಂತ ಬಂದಿದ್ದಾಳೆ. ಹೇಗಿದ್ರು ಡಾನಾ, ಎಲಿಸ್ ಮತ್ತೆ ಇನ್ನೊಂದಷ್ಟು ಜನ ಕಾಡಿನಲ್ಲಿ ತರಕಾರಿ ತಗೊಂಡ್ ಬರೋಕೆ ಹೋಗ್ತಿದಾರಲ್ಲ, ಅವರ ಜೊತೆನೆ ಹೋಗೋಕೆ ಡಿಸೈಡ್ ಮಾಡಿದ್ದಾಳೆ. ಜೂಲಿ ಇಲ್ಲ ನಾನು ರ್ಯಾಂಡಲ್ ಜೊತೆನೆ ಇರ್ತೀನಿ, ನೀವು ಬೇಕಾದ್ರೆ ಹೋಗ್ ಬನ್ನಿ ಅಂತಾಳೆ. ಅದಕ್ಕೆ ಟಬಿತಾ ರ್ಯಾಂಡಲ್ ನ ಬಸ್ಸಿಂದ ಹೊರಗೆ ಕರ್ಕೊಂಡ್ ಬಂದು ನನಗೆ ನಿನ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಜೂಲಿ ನಿನ್ನ ತುಂಬಾನೇ ನಂಬಿದ್ದಾಳೆ, ಅವಳಿಗೆ ದುಃಖ ಆಗೋ ಹಾಗೆ ಏನಾದ್ರೂ ಮಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ ಅಂತ ಹೇಳಿ ಹೋಗ್ತಾಳೆ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಹತ್ರ ಎಲಿಸ್ ಆಗ್ಲೇ ಶುರು ಹಚ್ಕೊಂಡಿದ್ದಾನೆ. ಫಾತಿಮಾ ನಾನು ಹೋಗ್ಬೇಕು ಅಂತ ಏನೂ ಇಲ್ಲ, ನಿನ್ಗೆ ಅಂಟ್ಕೊಂಡೇ ಇರ್ತೀನಿ, ಡಾನಾ ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಹೋಗ್ತಾರೆ ಅಂತ ಹೇಳ್ತಿದ್ದಾನೆ. ಆದ್ರೆ ಫಾತಿಮಾ ನೀನು ನನ್ ಜೊತೆ ದಾರ ಕಟ್ಕೊಂಡೇ ಇದ್ರೆ ಎಲ್ಲ ಸರಿ ಹೋಗಲ್ಲ, ಮೊದ್ಲು ಹೋಗಪ್ಪ ಅಂತ ಕಳಿಸ್ತಾಳೆ. ಇದೇ ಸಮಯಕ್ಕೆ ಟಬಿತಾ ಈತನ್ನ ಕರ್ಕೊಂಡ್ ಬಂದ್ಲು. ಇವರೆಲ್ಲರೂ ತರಕಾರಿ ತಗೊಂಡ್ ಬರೋಕೆ ಹೊರಡ್ತಾರೆ. ಫಾತಿಮಾ ವಾಪಸ್ ಮನೆ ಒಳಗೆ ಬಂದಾಗ ಒಂದು ರೂಮ್ ಅಲ್ಲಿ ಎಲ್ಜಿನ್ ನ ಕೈಯಲ್ಲಿ ಮಣ್ಣು ತರಿಸ್ಕೊಂತಾ ಇದ್ಲಲ್ಲ ಹಿಂದಿನ ಎಪಿಸೋಡ್ ಅಲ್ಲಿ, ಏನಕ್ಕೆ ಮಣ್ಣು ನೀರು ಎಲ್ಲ ತರಿಸ್ಕೊಂತಾ ಇದ್ದಾಳೆ ಅಂತ ಎಲ್ಜಿನ್ಗೂ ಹೇಳಿಲ್ಲ. ಇವನಿಗೆ ಇಷ್ಟು ಮಣ್ಣನ್ನ ತಗೊಂಡ್ ಬಂದಿರೋದಕ್ಕೆ ಮತ್ತೆ ನೀರ್ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳಿ ಮುಂದಿಂದು ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಕಳಿಸ್ತಾಳೆ. ಕಾಲೋನಿ ಹೌಸ್ ಹೊರಗೆ ವಿಕ್ಟರ್ ಮರಗಳು ಮತ್ತೆ ಮೂವ್ ಆಗಿದ್ದವ ಅಂತ ಚೆಕ್ ಮಾಡ್ತಿದ್ದಾನೆ. ಮೊದಲನೇ ಸೀಸನ್ ಅಲ್ಲೇ ಚೆಕ್ ಮಾಡ್ತಿದ್ದಾಗ ಮರಗಳು ಮೂವ್ ಆಗಿತ್ತು, ಎಲ್ಲ ಬದಲಾಗ್ತಾ ಇದೆ. ಇದ್ದಕ್ಕಿದ್ದಂಗೆ ಮರದ ಎಲೆಗಳ ಬಣ್ಣ ಬದಲಾಯಿತು, ಎಲೆಗಳು ಉದುರೋದ್ವು, ಹಿಮಪಾತ ಕೂಡ ಆಯ್ತು. ಇದೆಲ್ಲ ಬದಲಾವಣೆ ಯಾಕಾಗ್ತಿದೆ ಗೊತ್ತಿಲ್ಲ ಅಂತ ತನ್ನ ತಂದೆ ಹೆನ್ರಿಗೆ ಹೇಳ್ತಾ ಇದ್ದಾನೆ. ಇವನ ಜೊತೆ ಮ್ಯಾನಿನ್ ಎಲ್ಲೋ ಬಗ್ಗೆ ಮಾತಾಡೋಕೆ ಇದೇ ಸಮಯ ಅಂತ ಸದ್ಯಕ್ಕೆ ಇವರು ಕೂಡ ಸುಮ್ನೆ ವಿಕ್ಟರ್ ಜೊತೆ ಮರ ಮೂವ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋ ನೆಪದಲ್ಲಿ ಮ್ಯಾನಿನ್ ಎಲ್ಲೋ ಬಗ್ಗೆ ಕೇಳೋಕೆ ನಿರ್ಧಾರ ಮಾಡ್ತಾರೆ.
ನೆಕ್ಸ್ಟಿನಲ್ಲಿ ಸ್ಯಾರಾಳ ಮನೆಯ ಒಂದು ರೂಮ್ ಅಲ್ಲಿ ಇರೋ ಸೋಫಿಯಾ ತನ್ನ ನಕಲಿ ತಂದೆ ಪ್ರೀಸ್ಟ್ ನ ಹೆಸರಿಗೆ ಬಂದಿರೋ ಲೆಟರ್ಸ್ ನ ನೋಡ್ತಾ ಇದ್ದಾಳೆ. ಕೆನಿ ಪ್ರೀಸ್ಟ್ ನ ಕಾರಲ್ಲಿ ಇದ್ದ ವಸ್ತುಗಳನ್ನೆಲ್ಲ ಇವರಪ್ಪ ಅಲ್ವಾ ಅಂತ ಇವಳಿಗೆನೆ ಕೊಟ್ಟು ಹೋಗಿದ್ದಾನೆ. ಇದೇ ಸಮಯಕ್ಕೆ ಸ್ಯಾರಾ ಬಂದು, ನಿನಗೆ ಕೆನಿ ನನ್ ಬಗ್ಗೆ ಎಲ್ಲಾ ವಿಷಯ ಹೇಳಿದ್ರು ಕೂಡ ಹಠ ಮಾಡಿ ಇಲ್ಲೇ ಇರ್ಬೇಕು ಅಂತ ಯಾಕೆ ಹೇಳ್ದೆ ಅಂತ ಕೇಳಿದಾಗ, ನೀನು ನಾನು ಇಲ್ಲಿಗೆ ಬಂದಾಗ್ಲಿಂದ ಚೆನ್ನಾಗೆ ನಡ್ಕೊಂಡಿದ್ಯಾ, ನೀನು ಒಳ್ಳೆಯವಳು ಅಂತ ನನಗೂ ಗೊತ್ತು. ನಮ್ ತಂದೆ ಯಾವಾಗ್ಲೂ ಹೇಳ್ತಿದ್ರು, ಯಾರು ತುಂಬಾನೇ ಒಳ್ಳೆಯವರು ಇರ್ತಾರೋ ಅವರು ಜೀವನದಲ್ಲಿ ಸಣ್ಣ ತಪ್ಪು ಮಾಡಿದ್ರು ಸಾಕು ಅದರಿಂದ ತುಂಬಾನೇ ದುಃಖ ಪಡ್ತಾರೆ. ಆ ರೀತಿ ಮಾಡಬಾರ್ದಾಗಿತ್ತು, ಯಾಕೆ ಮಾಡೋದ್ನೋ ಏನೋ ಅಂತ ಯೋಚನೆ ಮಾಡ್ತಾ ಮನ್ಸಲ್ಲೇ ಕೊರಗ್ತಾರೆ. ನೀನು ಅದೇ ರೀತಿ. ಅಷ್ಟೇ ಅಲ್ಲ, ನನಗೆ ನನ್ನದೇ ಆದ ರೂಮ್ ಸಿಕ್ಕಿದ್ಯಲ್ಲ ಇಲ್ಲಿ, ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಸುಳ್ಳು ಸ್ನೇಹಿತರೆ, ಸೋಫಿಯಾಳ ಆಕ್ಟಿಂಗ್ ನೋಡ್ತಾ ನೋಡ್ತಾ ಇವಳು ಇವಳಲ್ಲ ಅವನು ಅನ್ನೋದು ಮರ್ತೆ ಹೋಗ್ತೀವಿ. ಮ್ಯಾನಿನ್ ಎಲ್ಲೋ ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ ಇರೋ ಹಾಗೆ ಕಾಣ್ತಿದೆ. ಸ್ಯಾರಾಳ ತಲೆ ಕೆಡಿಸಿ ಮತ್ತೆ ಅವಳ ಕೈಯಲ್ಲಿ ಮಾಡಬಾರ್ದು ಕೆಲಸ ಮಾಡಿಸಿದ್ರು ಆಶ್ಚರ್ಯ ಇಲ್ಲ. ಸ್ಯಾರಾ ಹೊರಗೆ ಹೋಗ್ತಿದ್ದಂಗೆ ಸೋಫಿಯಾ ಕಣ್ಮುಚ್ಚಿ ಪಿಸು ಧ್ವನಿಯಲ್ಲಿ ಏನೇನೋ ಹೇಳ್ತಾ ಇದ್ದಾಳೆ. ಕೆಳಗೆ ಇಳಿದು ಹೋಗ್ತಾ ಇದ್ದ ಸ್ಯಾರಾಗೆ ಇಷ್ಟು ದಿನ ಇಲ್ದೇ ಇದ್ದಿದ್ದು ಮತ್ತೆ ಮೊದ್ಲಿನ ತರ ವಾಯ್ಸ್ ಕೇಳಿಸೋಕೆ ಶುರು ಆಯ್ತು. ಸ್ಯಾರಾ ಕೆಳಗೆ ಬಿದ್ದು ಕಿರ್ಚಾಡೋಕೆ ಶುರು ಮಾಡಿದಾಗ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಸೋಫಿಯಾ ಓಡ್ ಬರ್ತಾಳೆ. ಯಾಕೆ ಸ್ಯಾರಾ ಏನಾಯ್ತು ಅಂತ ಕೇಳ್ತಾ. ಇಲ್ಲಿ ನಮಗೆ ಡೌಟ್ ಬರೋದೇನಂದ್ರೆ, ಸ್ಯಾರಾಗೆ ಮೊದ್ಲಿಂದನೂ ಕೇಳಿಸ್ತಿದ್ದ ವಾಯ್ಸ್ ಮ್ಯಾನಿನ್ ಎಲ್ಲೋದೇ ಆಗಿತ್ತಾ, ಇಲ್ಲ ಬೇರೆ ದುಷ್ಟಶಕ್ತಿಗಳು ಕೂಡ ಇವಳಿಗೆ ಮಾತ್ರ ಕೇಳಿಸೋ ಹಾಗೆ ಮಾತಾಡ್ತಿದ್ವಾ ಅನ್ನೋ ಅನುಮಾನ ಶುರು ಆಗುತ್ತೆ. ನನಗೆ ಅನ್ಸೋ ಪ್ರಕಾರ ಸ್ಯಾರಾಗೆ ಇಲ್ಲಿವರೆಗೂ ಕೇಳಿಸಿರೋ ವಾಯ್ಸಸ್ ಎಲ್ಲ ಮ್ಯಾನಿನ್ ಎಲ್ಲೋ ಒಬ್ಬಂದೇ ಮಾತ್ರ ಅಲ್ಲ, ಈ ಜಾಗದಲ್ಲಿ ಬೇರೆ ಬೇರೆ ದುಷ್ಟಶಕ್ತಿಗಳು ಕೂಡ ಇದಾವೆ ಅನ್ನೋದು ಮಾರ್ಟಿನ್ನೇ ಬಾಯ್ಡ್ಗೆ ಹೇಳಿದ್ದ. ಬೇರೆ ದುಷ್ಟಶಕ್ತಿಗಳು ಕೂಡ ಸ್ಯಾರಾ ಕೈಯಲ್ಲಿ ಮಾಡಬಾರ್ದು ಕೆಲಸ ಮಾಡಿಸ್ತಿರ್ತವೆ ಅನ್ಸುತ್ತೆ. ಆದ್ರೆ ಒಂದು ಸಲ ಮಾತ್ರ, ಯಾವಾಗ ಅಂದ್ರೆ ಸೀಸನ್ 2 ಅಲ್ಲಿ ಜೂಲಿ, ರ್ಯಾಂಡಲ್ ಮತ್ತೆ ಕ್ರಿಸ್ಟಿಯಾ ಗರ್ಲ್ ಫ್ರೆಂಡ್ ಮ್ಯಾರಿಯಲ್ 3 ಜನರನ್ನ ಜೀರುಂಡೆ ಹುಳುಗಳ ರೂಪದಲ್ಲಿ ಬಂದಿದ್ದ ದುಷ್ಟಶಕ್ತಿ ಮಾರ್ಟಿನ್ ಇದ್ದ ಜಾಗದಲ್ಲಿ ಬಂಧಿಸಿತ್ತು. ಅವರನ್ನ ಕಾಪಾಡೋದು ಹೇಗೆ ಅಂತ ಗೊತ್ತಾಗದೆ ಬಾಯ್ಡ್ ಮತ್ತೆ ಕೆನಿ ಸಾರಾನ ಮಾರ್ಟಿನ್ ಇದ್ದ ಜಾಗ ನಾಶ ಆಗಿರೋ ಹಾಗೆ ಕಾಣಿಸ್ತಿರುತ್ತಲ್ಲ, ಅದೇ ಜೂಲಿ ಸ್ಟೋರಿ ವಾಕ್ ಮಾಡೋಕೆ ಹೋಗೋ ಜಾಗ, ಅಲ್ಲಿಗೆ ಕರ್ಕೊಂಡು ಹೋದಾಗ ಮ್ಯೂಸಿಕ್ ಬಾಕ್ಸ್ ನ ನಾಶ ಮಾಡಿದ್ರೆ ಜೂಲಿ, ರ್ಯಾಂಡಲ್ ಮತ್ತೆ ಮ್ಯಾರಿಯಲ್ ಬಚಾವ್ ಆಗ್ತಾರೆ ಅಂತ ಸ್ಯಾರಾಗೆ ವಾಯ್ಸಸ್ ಮುಖಾಂತರ ಗೊತ್ತಾಗುತ್ತೆ. ಅದು ಮ್ಯಾನಿನ್ ಎಲ್ಲೋ ಆಗಿರೋಕೆ ಸಾಧ್ಯ ಇಲ್ಲ. ಇದೊಂದು ಬಿಟ್ರೆ ಆಲ್ಮೋಸ್ಟ್ ಬೇರೆ ಎಲ್ಲಾ ಕಡೆ ಸ್ಯಾರಾ ಮಾಡಬಾರ್ದು ಕೆಲಸನೇ ಮಾಡಿರೋದು. ಜೇಡ್ ನ ಫ್ರೆಂಡ್ ಟೋಬಿನ ಕೊಲ್ತಾಳೆ, ಹಾಸ್ಪಿಟಲ್ ನ ಡೋರ್ ಓಪನ್ ಮಾಡ್ಕೊಂಡು ಹೋಗಿ ಕೆನಿ ಅವ್ರ ಅಪ್ಪ ಸಾಯೋ ಹಾಗೆ ಮಾಡ್ತಾಳೆ. ಈತನ್ನ ಕೊಲ್ಲೋಕೆ ಹೋಗಿ ತನ್ನ ಅಣ್ಣ ನೇತನ್ನ ಕೊಲ್ತಾಳೆ. ಇದೆಲ್ಲ ಇವಳಿಗೆ ಕೇಳಿಸ್ತಾ ಇದ್ದ ವಾಯ್ಸಸ್ ಹೇಳಿದ್ದಕ್ಕೇನೆ ಮಾಡಿರೋದು. ಈಗ ಸೋಫಿಯಾಳ ರೂಪದಲ್ಲಿ ಇರೋ ಮ್ಯಾನಿನ್ ಎಲ್ಲೋ ಸ್ಯಾರಾಗೆ ಏನ್ ಹೇಳ್ದ ಅಂತ ಚರ್ಚಲ್ಲಿ ಗೊತ್ತಾಗುತ್ತೆ. ಸ್ಯಾರಾ ಒಬ್ಳೆ ಇಲ್ಲಿ ಇದ್ದಾಗ ಎಲ್ಜಿನ್ ಬಂದು ಏನಾಯ್ತು ಅಂತ ಕೇಳ್ತಾನೆ. ಇದರಿಂದ ಸ್ಯಾರಾ ಇಂದ ನಮ್ಗೆ ಗೊತ್ತಾಗುತ್ತೆ ವಾಯ್ಸ್ ಏನ್ ಹೇಳ್ತು ಅಂದ್ರೆ, ಡೈನರ್ಗೆ ಹೋಗಿ ಜಗ್ಗಲ್ಲಿ ಇದ್ದ ನೀರನ್ನ ಗ್ಲಾಸ್ಗೆ ಹಾಕೊಂಡು ಸ್ವಲ್ಪ ನೀರು ಕುಡಿದು ಗ್ಲಾಸ್ ಅಲ್ಲಿ ಉಳಿದಿರೋ ನೀರನ್ನ ವಾಪಸ್ ಜಗ್ಗೊಳಗೆ ಹಾಕಬೇಕು. ಮಧ್ಯಾಹ್ನ ಆಗೋಷ್ಟ್ರಲ್ಲಿ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸ್ಯಾರಾಗೆ ಹತ್ತಿರವಾಗಿರೋ ಅಂತವ್ರಿಗೆ ಏನಾದ್ರೂ ಆಗುತ್ತೆ. ಹೇಳಿದ ಕೆಲಸ ಮಾಡೋವರೆಗೂ ಒಬ್ರಲ್ಲ ಒಬ್ಬರಿಗೆ ತೊಂದರೆ ಆಗ್ತಾನೆ ಇರುತ್ತೆ ಅಂತ ವಾಯ್ಸ್ ಹೇಳಿದ್ದೆ. ಏನ್ ಮಾಡೋದು ಅಂತಾನೆ ಸ್ಯಾರಾಗೆ ಗೊತ್ತಾಗ್ತಿಲ್ಲ. ಇದೇನು ಸಿಂಪಲ್ ಕೆಲಸ ಮಾಡಿದ್ರೆ ಆಯ್ತಲ್ಲ ಅಂತ ಎಲ್ಜಿನ್ ಏನೋ ಹೇಳ್ತಾನೆ. ಆದ್ರೆ ಸ್ಯಾರಾಗೆ ಟೆನ್ಷನ್ ಏನಂದ್ರೆ, ತನಿಗೆ ಕೇಳಿಸ್ತಾ ಇರೋ ವಾಯ್ಸಸ್ ಇನ್ಫೆಕ್ಷನ್ ರೀತಿ ಆಗಿದ್ದು, ಇವಳು ಕುಡಿದು ಬಿಟ್ಟಿರೋ ನೀರನ್ನ ಜಗ್ಗೊಳಗೆ ವಾಪಸ್ ಹಾಕಿದ್ರೆ ಆ ನೀರನ್ನ ಬೇರೆಯವರೆಲ್ಲ ಕುಡಿತಾರೆ. ಆಗ ಅವ್ರಿಗೆಲ್ಲ ತನ್ನ ರೀತಿನೇ ವಾಯ್ಸಸ್ ಕೇಳಿಸೋಕೆ ಶುರು ಆದ್ರೆ ಏನ್ ಕತೆ ಅಂತ ಭಯ ಆಗ್ತಿದೆ. ಅದೇ ಕಾಲೋನಿ ಹೌಸ್ ಅಲ್ಲಿ ಕೆನಿ ಮೇಲಿಂದ ಕಪ್ಪು ನೀರು ಸೋರ್ತಾ ಇರೋದು ನೋಡಿ ಇದೇನಪ್ಪ ಗಲೀಜು ಅಂತ ಮೇಲಿರೋ ಒಂದು ರೂಮ್ಗೆ ನೋಡೋಕೆ ಅಂತ ಬಂದಾಗ ಫಾತಿಮಾ ತಗ್ಲಾಕೊಂತಾಳೆ. ಇವಳು ಮಣ್ಣಿಗೆ ನೀರ್ ಮಿಕ್ಸ್ ಮಾಡ್ಕೊಂಡು ಇದರಿಂದ ಏನನ್ನೋ ಮಾಡ್ತಾ ಇದ್ದಾಳೆ. ಓ ಅಕ್ಕ, ಮತ್ತೆ ಏನಾದ್ರೂ ಎಡವಟ್ ಮಾಡ್ಕೊಂಡ್ರೆ ಕಷ್ಟ ಅಂತ ತಕ್ಷಣ ಇವನು ಬಾಯ್ಡ್ ನ ಕರ್ಕೊಂಡ್ ಬರೋಕೆ ಹೊರಡ್ತಾನೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಬಾಯ್ಡ್ ತಮ್ಮ ಹೆಂಡತಿಯ ವೆಡ್ಡಿಂಗ್ ರಿಂಗ್ ನೋಡ್ತಾ ಇದ್ದಾರೆ. ಈ ರಿಂಗ್ ನ ಒಳಭಾಗದಲ್ಲಿ ಇನ್ಫಿನಿಟಿ ಸಿಂಬಲ್ ಇದೆ. ಈ ಸಿಂಬಲ್ ಈ ಸೀರೀಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಸುರಂಗದೊಳಗಿರೋ ಪೇಂಟಿಂಗ್ಸ್ ಅಲ್ಲೂ ಇನ್ಫಿನಿಟಿ ಲೂಪ್ ನ ಸಿಂಬಲ್ ಇದೆ. ಈ ಟೌನ್ ಅಲ್ಲಿ ನಡೀತಾ ಇರೋ ಘಟನೆಗಳು ಪದೇ ಪದೇ ಲೂಪ್ ಅಲ್ಲಿ ನಡೀತಾ ಇದೆ. ನಡೆದಿರೋ ಘಟನೆನೆ ಪದೇ ಪದೇ ನಡೀತಿಲ್ಲ ಅಂದ್ರೂ ಜನ ಈ ಟೌನ್ ಗೆ ಬರೋದು, ಒಂದು ಹತ್ಯಾಕಾಂಡ ನಡೆಯೋದು, ಮತ್ತೆ ಈ ಟೌನ್ ಅಲ್ಲಿ ಇದ್ದ ಜನ ಪುನರ್ಜನ್ಮ ಪಡ್ಕೊಂಡು ಜೇಡ್ ಮತ್ತೆ ಟಬಿತಾ ತರ ಮತ್ತೆ ಇಲ್ಲಿಗೆ ಬಂದು ಸಾವನ್ನಪ್ಪೋದು ಪದೇ ಪದೇ ನೂರಾರು ವರ್ಷಗಳಿಂದ ನಡೀತಾನೆ ಬಂದಿದೆ ಅನ್ನೋದು ಮೊದ್ಲಿಂದನೂ ಇರುವಂತ ಒಂದು ಥಿಯರಿ. ಬಾಯ್ಡ್ ರಿಂಗ್ ನ ನೋಡ್ತಿದ್ರೆ ಜೇಡ್ ಯಾವಾಗ ನಶೆ ಇರುತ್ತೋ ಅಂತ ಕಾಯ್ಕೊಂಡ್ ಕೂತಿದ್ದಾನೆ. ಈಗ ಕೆನಿ ಓಡ್ ಬಂದು ಬಾಯ್ಡ್ ಎಲ್ಲಿ ಅಂತ ಜೇಡ್ಗೆ ಕೇಳಿದಾಗ, ಬಾಯ್ಡ್ ಬನ್ನಿ ಇಲ್ಲಿ ಕೆನಿ ಏನಾದ್ರೂ ಇದನ್ನ ನೋಡಿ ಅಂತ ಕೇಳ್ತಾನೆ ಜೇಡ್. ಹೌದು ಇದನ್ನಲ್ಲ ಅಂತ ಬಾಯ್ಡ್ ಹೇಳ್ತಾರೆ. ಹಾಗಾದ್ರೆ ಇನ್ನೂ ನಶೆ ಇರಿಲ್ಲ ಅಂತ ಜೇಡ್ ಸುಮ್ನಾಗ್ತಾನೆ. ಕೆನಿ ನಿಮ್ ಸೊಸೆ ಏನ್ ಮಾಡ್ತಿದ್ದಾಳೆ ನೋಡ್ ಬನ್ನಿ ಅಂತ ಕಾಲೋನಿ ಹೌಸ್ಗೆ ಕರ್ಕೊಂಡ್ ಬರ್ತಾನೆ. ಬಾಯ್ಡ್ ಫಾತಿಮಾ ತರ ಬಂದು ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ, ಗಾಲೆಮ್ ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಗಾಲೆಮ್ ಯಹೂದಿಗಳ ಜಾನಪದದಲ್ಲಿ ಬರುವಂತ ಒಂದು ಜೀವಿ ಆಗಿದೆ. ಮೊದ್ಲು ಜೀವ ಇರಲ್ಲ, ಮಣ್ಣಲ್ಲಿ ಅಥವಾ ಕೆಸರಲ್ಲಿ ಗಾಲೆಮ್ ನ ಮಾಡಿ ತುಂಬಾನೇ ಆಚರಣೆಗಳಿಂದ ಇದಕ್ಕೆ ಜೀವ ತುಂಬುತ್ತಾರೆ. ಯಾಕೆಂದ್ರೆ ಜನರನ್ನ ರಕ್ಷಣೆ ಮಾಡೋಕೆ ಮತ್ತೆ ಸಹಾಯ ಮಾಡೋಕೆ. ಫಾತಿಮಾ ಭರವಸೆಯ ಸಂಕೇತ ಅಂತ ಹೇಳಿ ಗಾಲೆಮ್ ನ ಮಾಡ್ತಾ ಇದ್ದಾಳೆ. ಬಾಯ್ಡ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಸುಮ್ನೆ ಕಾಲೋನಿ ಹೌಸ್ ನ ಹೊರಗೆ ಬಂದು ಕೂತಿದ್ದಾಗ ಜೇಡ್ ಇವರಿಗೆ, ನೀವು ಫಾತಿಮಾ ಹತ್ರ ಸರಿಯಾದ ಪ್ರಶ್ನೆ ಕೇಳ್ತಿಲ್ಲ, ಯಾಕೆ ಗಾಲೆಮ್ ನ ಮಾಡ್ತಿದ್ಯಾ ಅಂತ ಅಲ್ಲ, ಯಾಕೆ ಇವಾಗ ಗಾಲೆಮ್ ನ ಮಾಡ್ತಿದ್ಯಾ ಅಂತ ಕೇಳ್ಬೇಕು ಅಂತಾನೆ. ಇದೇ ರೀತಿ ಕೇಳೋಣ ಅಂತ ಬಾಯ್ಡ್ ಕೆನಿನ ಕರ್ಕೊಂಡು ಹೋಗಿ ಮತ್ತೆ ಫಾತಿಮಾಗೆ, ಇವಾಗ ಯಾಕೆ ಇದನ್ನ
ಗಳನ್ನ ಮಾಡ್ತಿದ್ಯಾ ಅಂತ ಕೇಳಿದಾಗ ನನ್ನ ಮಗ ಅಂದ್ರೆ ಅದೇ ಮಾತೆತ್ತಿದ್ರೆ ಹಲ್ ಬಿಡೋ ಮಾನ್ಸ್ಟರ್ ಇದನಲ್ಲ ಅವನು ಯಾವ್ದೋ ರೀತಿ ನನ್ನ ಜೊತೆ ಇನ್ನೂ ಕನೆಕ್ಟ್ ಆಗಿದ್ದಾನೆ ಅನ್ನೋ ರೀತಿ ಅನುಭವ ಆಗ್ತಾ ಇದೆ. ಅವನು ಏನನ್ನ ಫೀಲ್ ಮಾಡ್ತಾನೋ ಅದು ನನಗೂ ಫೀಲ್ ಆಗ್ತಾ ಇದೆ. ಅದೇ ರೀತಿ ನಾನು ಹೆದರ್ಕೊಂಡಿರೋದು ದುಃಖ ಪಡ್ತಿರೋದು ಎಲ್ಲ ಅವನಿಗೂ ಫೀಲ್ ಆಗ್ತಾ ಇದೆ. ಇದರ ವಿರುದ್ಧ ಫೈಟ್ ಮಾಡೋಕೆ ನನಗೆ ಸಿಕ್ಕಿದ್ದು ಗಾಲೆಮ್. ಇದನ್ನ ಮಾಡೋದ್ರಿಂದ ಅಟ್ಲೀಸ್ಟ್ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾಳೆ. ಕೆನಿ ಏನಾದ್ರೂ ಮಾಡ್ಕೊಳ್ಳಿ ಅಂತ ಇವನು ಫಾತಿಮಾಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಎಲ್ಲರಿಗೂ ಹೇಳೋಕೆ ಹೊರಡ್ತಾನೆ. ಬಾಯ್ಡ್ ಕೂಡ ಹೊರಟಾಗ ಒಂದು ರಿಂಗ್ ಮೆಟ್ಟಿಲುಗಳ ಮೇಲಿಂದ ಉಳ್ಕೊಂಡ್ ಬಂದು ಬೀಳುತ್ತೆ. ಇದೇನಪ್ಪ ನನ್ನ ಹೆಂಡತಿಯ ವೆಡ್ಡಿಂಗ್ ರಿಂಗ್ ತರ ಇದೆಯಲ್ಲ ಅಂತ ಎತ್ಕೊಂಡು ನೋಡಿದಾಗ ಇನ್ಫಿನಿಟಿ ಸಿಂಬಲ್ ಇರೋದು ನೋಡಿ ಇದು ತಮ್ಮ ಹೆಂಡತಿ ಆಬ್ ಇದೆ ಅಂತ ಗೊತ್ತಾಯ್ತು. ಗಾಬರಿಯಾಗಿ ಜೇಡ್ ನ ಎಳ್ಕೊಂಡು ಸೀದಾ ಸ್ಟೇಷನ್ ಗೆ ಬರ್ತಾರೆ. ಈಗ ಸಿಕ್ಕಿರೋ ರಿಂಗ್ ನ ಟೇಬಲ್ ಮೇಲೆ ಇಟ್ಟು ತಮ್ಮ ಹತ್ರ ಬಾಕ್ಸ್ ಒಳಗೆ ಇಟ್ಟಿದ್ದ ರಿಂಗ್ ನ ತೆಗೆದು ನೋಡೋ ಅಷ್ಟ್ರಲ್ಲಿ ಟೇಬಲ್ ಮೇಲಿದ್ದ ರಿಂಗ್ ಮಾಯಾ. ಇದೇನಪ್ಪ ಮಶ್ರೂಮ್ ತಿಂದಿದ್ದು ಜೇಡ ಇಲ್ಲ ನಾನಾ ಅಂತ ಇವ್ರಿಗೆ ಕನ್ಫ್ಯೂಸ್ ಆಗೋಗುತ್ತೆ. ಏನಾದ್ರೂ ಒಂದು ರಿಂಗ್ ಮಾಯಾ ಆಗಿರ್ಲಿಲ್ಲ ಅಂದಿದ್ರೆ ಸ್ನೇಹಿತರೆ ಯಾವ್ದಾದ್ರೂ ಟೈಮ್ ಪ್ಯಾರಾಡಾಕ್ಸ್ ಕ್ರಿಯೇಟ್ ಆಗೋದು, ಮತ್ತೊಂದು ಟೈಮ್ ಲೈನ್ ಸೃಷ್ಟಿ ಆಗ್ತಿತ್ತು. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಜೂಲಿ ಮತ್ತೆ ಸ್ಟೋರಿ ವಾಕಿಂಗ್ ಗೆ ಹೊರಟಿದ್ದಾಳೆ. ಅವಳೇನ್ ಮಾಡ್ತಾಳೆ ಅಂತ ನೋಡ್ಕೊಂಡ್ ಬರೋಣ. ಜೂಲಿ ದ ಅಡ್ವೆಂಚರ್ಸ್ ಆಫ್ ದ ಗ್ರ್ಯಾಂಡ್ ಗುಲಿಗಾಗ್ ಬುಕ್ ನ ಮತ್ತೆ ಓದಿ ಬುಕ್ ಮಾರ್ಕ್ ನ ಬಗ್ಗೆ ತಿಳ್ಕೊಂಡಿದ್ದಾಳೆ. ಸಮಯದಲ್ಲಿ ಹಿಂದಕ್ಕೆ ಹೋಗಿ ಬುಕ್ ಮಾರ್ಕ್ ನ ಬಿಟ್ಟು ಬಂದ್ರೆ ನೆಕ್ಸ್ಟ್ ಅದೇ ಸಮಯಕ್ಕೆ ಹೋಗೋಕೆ ಸುಲಭ ಆಗುತ್ತೆ ಅಂತ. ಈ ವಿಷಯ ರ್ಯಾಂಡಲ್ ಗೆ ಹೇಳಿದಾಗ ಇವನಿಗೆ ಇದರ ಮೇಲೆ ನಂಬಿಕೆ ಬರ್ತಿಲ್ಲ. ಯಾವ್ದೋ ಚಿಕ್ಕ ಮಕ್ಕಳ ಬುಕ್ ಅಲ್ಲಿ ಇರೋ ಕತೆ ಈ ಟೌನ್ ಅಲ್ಲಿ ನಿಜ ಆಗೋಕೆ ಹೇಗೆ ಸಾಧ್ಯ ಅಂತ ಜೂಲಿಗೆ ಹೇಳ್ತಾ ಇದ್ದಾನೆ. ಆದ್ರೆ ಏನಾದ್ರೂ ಹೇಳಿದ್ರೆ ಸಾಕು ಜೂಲಿ ನೀನು ಹೆಲ್ಪ್ ಮಾಡು ಮಾಡ್ದೇ ಇರು, ನಾನಂತೂ ಈ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆಯ್ತು ಏನ್ ಮಾಡ್ತೀಯೋ ಮಾಡು ನಾನು ಹೆಲ್ಪ್ ಮಾಡ್ತೀನಿ ಅಂತ ಒಪ್ಕೊಂತಾನೆ. ಜೂಲಿ ಮೊದಲು ತನ್ನ ಕೂದಲನ್ನ ಕಟ್ ಮಾಡ್ಕೊಂತಾಳೆ. ನಿಮಗೆ ನೆನ್ಪಿರ್ಬೋದು ಹಿಂದೆ ಇವಳು ಸ್ಟೋರಿ ವಾಕ್ ಮಾಡ್ಕೊಂಡು ಕಥೆಯಲ್ಲಿ ಹಿಂದಕ್ಕೆ ಹೋದಾಗ ಒಬ್ಳು ಮಾನ್ಸ್ಟರ್ ಇವಳ ಕೂದಲನ್ನ ಹಿಡ್ಕೊಂಡು ಎಳೆದು ದಾಳಿ ಮಾಡೋಕೆ ನೋಡಿದ್ಲು. ಅದಕ್ಕೆ ಮೊದ್ಲೇ ಕೂದಲು ಕಟ್ ಮಾಡ್ಕೊಂತಾಳೆ. ಅಂದ್ರೆ ಜೂಲಿ ಜಿಮ್ ನ ಕಾಪಾಡೋಕೆ ಹೋಗುವಂತ ಸಂದರ್ಭ ಹತ್ರ ಬರ್ತಾ ಇದೆ. ಅಲ್ಲೂ ಜೂಲಿ ಕೂದಲು ಕಟ್ ಮಾಡ್ಕೊಂಡಿದ್ಲು. ಮುಖದ ಮೇಲೆ ಗಾಯ ಬೇರೆ ಇತ್ತು, ಅದೊಂದಿನ್ನೂ ಆಗಿಲ್ಲ. ಮೋಸ್ಟ್ಲಿ ಸ್ಟೋರಿ ವಾಕಿಂಗ್ ಮಾಡ್ಬೇಕಾದ್ರೇನೆ ಎಲ್ಲೋ ಮಾನ್ಸ್ಟರ್ ಪರ್ಚುತ್ತೆ ಅನ್ಸುತ್ತೆ. ಜೂಲಿ ಮತ್ತೆ ರ್ಯಾಂಡಲ್ ಮಾರ್ಟಿನ್ ಇದ್ದ ಜಾಗಕ್ಕೆ ಬರ್ತಾರೆ. ಪ್ಲಾನ್ ಏನಂದ್ರೆ ಜೂಲಿ ಪೇಪರ್ ಮತ್ತೆ ಮಾರ್ಕರ್ ನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಸಮಯದಲ್ಲಿ ಹಿಂದಕ್ಕೆ ಹೋಗ್ತಾಳೆ. ಅಲ್ಲಿ ಒಂದು ಸಿಂಬಲ್ ನ ಪೇಪರ್ ಮೇಲೆ ಬರೆದು ಅಲ್ಲೇ ಬಿಟ್ಟು ಬಂದ್ರೆ ಪ್ರೆಸೆಂಟ್ ಅಲ್ಲಿ ಇವಳ ಪೇಪರ್ ಮೇಲೆ ಅದೇ ಸಿಂಬಲ್ ಬರುತ್ತೆ. ಆಗ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಅಲ್ಲಿ ಎಲ್ಲಿಗೆ ಬುಕ್ ಮಾರ್ಕ್ ನ ಹಾಕ್ ಬಂದಿದ್ಲೋ ಅಲ್ಲಿಗೆ ಒಂದು ರೀತಿ ಲಿಂಕ್ ಅಥವಾ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಇದೇ ರೀತಿ ಸಮಯದಲ್ಲಿ ಹಿಂದೆ ಬೇರೆ ಬೇರೆ ಜಾಗಕ್ಕೆ ಹೋಗಿ ಬೇರೆ ಬೇರೆ ಸಿಂಬಲ್ ನ ಪೇಪರ್ ಮೇಲೆ ಬರೆದು ಹಾಕ್ ಬಂದ್ರೆ ನೆಕ್ಸ್ಟ್ ಜೂಲಿ ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಾಳೋ ಆ ಜಾಗದ ಸಿಂಬಲ್ ಇರೋ ಪೇಪರ್ ನ ಕೈಯಲ್ಲಿ ಹಿಡ್ಕೊಂಡು ಸೀದಾ ಮಾರ್ಟಿನ್ ಇದ್ದ ಜಾಗಕ್ಕೆ ಹೋದ್ರೆ ಆಯ್ತು. ಇವಳು ಅನ್ಕೊಳ್ಳೋ ಸಮಯಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾಳೆ. ಹೀಗೆಲ್ಲ ಆಗುತ್ತೆ ಅಂತ ಜೂಲಿ ಅನ್ಕೊಂಡಿದ್ದಾಳೆ ಅಷ್ಟೇ. ಈಗ ಇವರು ಏನ್ ಟೆಸ್ಟ್ ಮಾಡೋಕೆ ಬಂದಿದ್ದಾರೆ ಅಂದ್ರೆ ಸಮಯದಲ್ಲಿ ಹಿಂದಕ್ಕೆ ಹೋಗಿ ಪೇಪರ್ ಮೇಲೆ ಸಿಂಬಲ್ ಬರ್ದು ಅಲ್ಲೇ ಹಾಕಿ ವಾಪಸ್ ಬಂದಾಗ ಪ್ರೆಸೆಂಟ್ ಅಲ್ಲೂ ಪೇಪರ್ ಮೇಲೆ ಆ ಸಿಂಬಲ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಕೆ ಹೊರಟಿದ್ದಾಳೆ. ಇದು ವರ್ಕ್ ಆಗಲ್ಲ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಸ್ನೇಹಿತರೆ. ಬುಕ್ ಮಾರ್ಕ್ ಎಲ್ಲಿಗೆ ಹಾಕಿ ಬರ್ತಾಳೋ ಆ ಜಾಗದಲ್ಲಿ ಇರೋದು ಬಿಟ್ಟು ಇವಳ ಹತ್ರ ಇರೋ ಪೇಪರ್ ಅಲ್ಲಿ ಸಿಂಬಲ್ ಬರೋಕೆ ಹೇಗ್ ಸಾಧ್ಯ? ನೋಡೋಣ ಏನ್ ಮಾಡ್ತಾಳೆ ಜೂಲಿ. ಜೂಲಿ ಪೇಪರ್ ತಗೊಂಡು ಮಾರ್ಟಿನ್ ಇದ್ದ ಜಾಗಕ್ಕೆ ಹೋದಾಗ ಸೀದಾ 1978ರಲ್ಲಿ ಹತ್ಯಾಕಾಂಡ ನಡೆದಿದ್ದಂತ ಸಂದರ್ಭಕ್ಕೆ ಬರ್ತಾಳೆ. ವಿಕ್ಟರ್ ಚಿಕ್ಕ ಹುಡುಗ ಇದ್ದಾಗ ಅವನನ್ನ ಬಿಟ್ಟು ಬೇರೆ ಎಲ್ಲರೂ ಸಾವನ್ನಪ್ಪಿದ್ರಲ್ಲ ಆ ಸಮಯ ಇದು. ಜನರ ಬಾಡಿ ಎಲ್ಲಾ ಕಡೆ ಕಟ್ಟಾಗಿ ಬಿದ್ದಿದೆ. ಇಲ್ಲೇ ಮ್ಯಾನಿನ್ ಎಲ್ಲೋ ಒಬ್ಬ ವ್ಯಕ್ತಿಯ ಲಿವರ್ ತಿಂತಾ ಇರೋದು ನೋಡಿ ಹೆದರುಕೊಂಡ ಜೂಲಿ ಬೇಗ ಎಕ್ಸ್ ನ ರೀತಿ ಸಿಂಬಲ್ ಪೇಪರ್ ಮೇಲೆ ಬರೆದು ಕೆಳಗೆ ಹಾಕ್ತಾಳೆ. ಇವಳನ್ನ ನೋಡಿ ಮ್ಯಾನಿನ್ ಎಲ್ಲೋ ಕೂಡ ಶಾಕ್ ಆಗಿ ನೋಡ್ತಿದ್ದಾನೆ. ಮೋಸ್ಟ್ಲಿ ಜೂಲಿ ಸ್ಟೋರಿ ವಾಕಿಂಗ್ ಮಾಡ್ತಿರೋದು ಮೊದಲನೇ ಬಾರಿ ಇವನು ನೋಡ್ತಿದ್ದಾನೆ. ಇದಾದ್ಮೇಲೆ ಅವಾಗವಾಗ ಭೇಟಿ ಆಗ್ತಾನೆ ಇರ್ತಾನೆ. ಜಿಮ್ ನ ಕೊಲ್ಲೋಕೆ ಬಂದಾಗ ಹೇಳಿದ್ದ ಎಷ್ಟು ಸಲ ಈ ರೀತಿ ಭೇಟಿ ಆಗೋದು ನಾವು, ನೀನ್ ಏನೇ ಮಾಡಿದ್ರು ಸಮಯದಲ್ಲಿ ಹಿಂದಕ್ಕೆ ಬಂದು ಏನು ಚೇಂಜಸ್ ಮಾಡೋಕ್ ಆಗಲ್ಲ ಅಂದಿರ್ತಾನೆ. ಅಂದ್ರೆ ಜೂಲಿ ಪರಿಚಯ ಇರೋ ಹಾಗೆ ಮಾತಾಡ್ಸಿರ್ತಾನೆ. ಆದ್ರೆ ಇಲ್ಲಿ ಜೂಲಿ ಸ್ಟೋರಿ ವಾಕಿಂಗ್ ಮಾಡ್ತಿರೋದನ್ನ ಮ್ಯಾನಿನ್ ಎಲ್ಲೋ ಮೊದಲನೇ ಬಾರಿ ನೋಡಿರೋ ಹಾಗೆ ಕಾಣ್ತಿದೆ. ಮ್ಯಾನಿನ್ ಎಲ್ಲೋ ಜೂಲಿನ ಓಡಿಸ್ಕೊಂಡ್ ಬಂದಾಗ ಹೇಗೋ ಸರಿಯಾದ ಸಮಯಕ್ಕೆ ಪ್ರೆಸೆಂಟ್ ಅಲ್ಲಿ ಇರೋ ರ್ಯಾಂಡಲ್ ಪ್ರೆಸೆಂಟ್ ಅಲ್ಲಿ ಇರೋ ಜೂಲಿನ ಮಾರ್ಟಿನ್ ಇದ್ದ ಜಾಗದಿಂದ ಹೊರಗೆ ಎಳ್ಕೊಂಡ್ ಬರ್ತಾನೆ. ಜೂಲಿ ತಕ್ಷಣ ತನ್ನ ಹತ್ರ ಇರೋ ಪೇಪರ್ ತೆಗೆದು ನೋಡ್ತಾಳೆ. ಇದರ ಮೇಲೆ ಯಾವುದೇ ರೀತಿ ಸಿಂಬಲ್ ಬಂದಿಲ್ಲ. ಯಾವ ಲಾಜಿಕ್ ಮೇಲೆ ಇವಳು ಬರುತ್ತೆ ಅಂತ ಅನ್ಕೊಂಡಿದ್ಲು ಅನ್ನೋದು ನನಗೂ ಗೊತ್ತಾಗ್ತಿಲ್ಲ. ಪಾಸ್ಟ್ ಅಲ್ಲಿ ಇವಳು ಬುಕ್ ಮಾರ್ಕ್ ಯಾವ ಜಾಗದಲ್ಲಿ ಹಾಕಿ ಬಂದಿರ್ತಾಳೋ ಅದೇ ಜಾಗದಲ್ಲಿ ಪ್ರೆಸೆಂಟ್ ಅಲ್ಲಿ ಹುಡುಕಿದ್ರೆ ಸಿಗ್ತಾ ಇತ್ತು. ಇದರಲ್ಲೂ ಒಂದು ಸಮಸ್ಯೆ ಏನು ಅಂದ್ರೆ ಸ್ನೇಹಿತರೆ, ಇವಳು ಯಾವ ಜಾಗದಲ್ಲಿ ಪೇಪರ್ ಹಾಕ್ ಬಂದಿದ್ಲು ಅಂದ್ರೆ ಮೋಟೆಲ್ ನ ಸೈನ್ ಬೋರ್ಡ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇರೋ ಜಾಗದಲ್ಲಿ ಹಾಕ್ ಬಂದಿದ್ಲು. 1978ರಲ್ಲಿ ಇವಳು ಹಾಕಿದ್ದ ಪೇಪರ್ ಪ್ರೆಸೆಂಟ್ ವರ್ಗೂ ಅಲ್ಲೇ ಇರೋಕೆ ಹೇಗ್ ಸಾಧ್ಯ? ಇಲ್ಲ ಬುಕ್ ಮಾರ್ಕ್ ಅಂತ ಬೇರೆ ವಸ್ತುಗಳನ್ನ ಸೆಲೆಕ್ಟ್ ಮಾಡಿ ಪಾಸ್ಟ್ ಗೆ ಹೋಗಿ ಒಂದು ಜಾಗದಲ್ಲಿ ಇಟ್ಟು ಬಂದಿದ್ರೆ ಪ್ರೆಸೆಂಟ್ ಅಲ್ಲಿ ಅದೇ ಜಾಗಕ್ಕೆ ಹೋಗಿ ನೋಡಿದಾಗ ಆ ವಸ್ತು ಅಲ್ಲಿ ಇರಬೇಕು. ಅಂತ ವಸ್ತುವನ್ನ ಇವರು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ. ಜೂಲಿ ಪೇಪರ್ ಬದಲು ಒಂದು ತಾಲಿಸ್ಮಾನ್ ತಗೊಂಡು ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಮಣ್ಣಲ್ಲಿ ಊತ್ ಹಾಕಿ ಆ ಜಾಗವನ್ನ ಮಾರ್ಕ್ ಮಾಡಿ ವಾಪಸ್ ಬಂದಿದ್ದಿದ್ರೆ ಪ್ರೆಸೆಂಟ್ ಅಲ್ಲೂ ಅದೇ ಜಾಗಕ್ಕೆ ಹೋಗಿ ಹುಡುಕ್ದಾಗ ಅಲ್ಲೇ ತಾಲಿಸ್ಮಾನ್ ಸಿಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮತ್ತೊಂದು ಟೈಮ್ ಲೈನ್ ಕ್ರಿಯೇಟ್ ಆಗುತ್ತೆ. ಒಂದು ಟೈಮ್ ಲೈನ್ ಅಲ್ಲಿ ಜೂಲಿ ತಾಲಿಸ್ಮಾನ್ ಇಟ್ಟಿರಲ್ಲ, ನಾರ್ಮಲ್ ಆಗಿ ಎಲ್ಲ ನಡೀತಾ ಇರುತ್ತೆ. ಇನ್ನೊಂದು ಟೈಮ್ ಲೈನ್ ಅಲ್ಲಿ ತಾಲಿಸ್ಮಾನ್ ಇರುತ್ತೆ. ಈ ರೀತಿ ಆಗ್ಬಾರ್ದು ಅಂತಾನೆ ಟೌನ್ ಅಥವಾ ಟೌನ್
ಟೌನಲ್ಲಿರೋ ದುಷ್ಟಶಕ್ತಿಗಳು ಜೂಲಿ ಸಮಯದಲ್ಲಿ ಹಿಂದಕ್ಕೆ ಹೋಗಿ ಯಾವುದೇ ರೀತಿ ಬದಲಾವಣೆ ಮಾಡದೇ ಇರೋ ಹಾಗೆ ನೋಡ್ಕೊಂತಿರ್ಬೋದು. ಅಕಸ್ಮಾತ್ ಬದಲಾವಣೆ ಮಾಡಿದ್ರೆ ಇರೋ ಒಂದು ಟೈಮ್ ಲೈನ್ ಸ್ಪ್ಲಿಟ್ ಆಗಿ 2 ಟೈಮ್ ಲೈನ್ ಆಗುತ್ತೆ. ಜೂಲಿ ಈಗ ಹೋಗಿ ಪೇಪರ್ ನ ಬುಕ್ ಮಾರ್ಕ್ ಅಂತ ಹೇಳಿ ಬಿಸಾಕಿ ಬಂದಿದ್ಲಲ್ಲ, ಅದನ್ನ ಮ್ಯಾನ್ ಇನ್ ಯೆಲ್ಲೋನೇ ನಾಶ ಮಾಡಿರೋ ಸಾಧ್ಯತೆ ಇದೆ. ಅದಕ್ಕೆ ಪ್ರೆಸೆಂಟ್ ಅಲ್ಲಿ ಜೂಲಿಯಾ ಪೇಪರ್ ಮೇಲೆ ಸಿಂಬಲ್ ಬರ್ಲಿಲ್ಲ ಅನ್ನೋದು ಒಂದು ಥಿಯರಿ. ಆದ್ರೆ ಮುಂದೆ ಜೂಲಿ ಬುಕ್ ಮಾರ್ಕ್ ವರ್ಕ್ ಆಗೋ ಹಾಗೆ ಒಂದು ದಾರಿಯನ್ನ ಹುಡ್ಕೊಂತಾಳೆ ಅನ್ಸುತ್ತೆ. ಅದಕ್ಕೆ ಇವಳು ಜಿಮ್ ಸಾಯೋ ಸಮಯಕ್ಕೆ ಕರೆಕ್ಟ್ ಆಗಿ ಬಂದಿದ್ಲು. ಬರೋದೇನೋ ಬರ್ತಿದ್ದಾಳೆ, ಆದ್ರೆ ಆಲ್ರೆಡಿ ನಡೆದಿರೋದನ್ನ ಜೂಲಿ ಕೈಯಲ್ಲಿ ಚೇಂಜ್ ಮಾಡೋಕೆ ಆಗ್ತಿಲ್ಲ. ಇನ್ನೊಂದು ಥಿಯರಿ ಏನಂದ್ರೆ ಬುಕ್ ಮಾರ್ಕ್ ಈ ಟೌನ್ ನ ಜನರಿಗೆ ಸೇರಿದ ವಸ್ತುಗಳಾಗಿರ್ಬೋದು. ಈ ವಸ್ತುಗಳನ್ನ ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ ಅಲ್ಲಿ ಬಿಟ್ಟು ಬರೋದ್ರಿಂದ ಅದೇ ವಸ್ತು ಪ್ರೆಸೆಂಟ್ ಅಲ್ಲಿ ಇದ್ರೆ ಒಂದು ರೀತಿ ಕನೆಕ್ಷನ್ ಕ್ರಿಯೇಟ್ ಆಗುತ್ತೆ. ಬಾಯ್ಡ್ ಹತ್ರ ಇದ್ದ ರಿಂಗ್ ನ ಕತೆ ಕೂಡ ಇದೇ ಆಗಿರ್ಬೋದು ಸ್ನೇಹಿತರೆ. ಭವಿಷ್ಯದಲ್ಲಿ ಇರೋ ಜೂಲಿ ಬಾಯ್ಡ್ ಹತ್ರ ಇರೋ ರಿಂಗ್ ನ ಬುಕ್ ಮಾರ್ಕ್ ನ ರೀತಿ ಬಳಸೋಕೆ ಸಮಯದಲ್ಲಿ ಹಿಂದಕ್ಕೆ ಬಂದು ಹಾಕಿದ್ಲು ಅನ್ಸುತ್ತೆ. ಅದೇ ರಿಂಗ್ ಬಾಯ್ಡ್ ಗೆ ಕಾಲೋನಿ ಹೌಸ್ ಒಳಗೆ ಸಿಗುತ್ತೆ. ಅಲ್ಲೇ ಇದ್ದಿದ್ರೆ ಏನು ಆಗ್ತಿರ್ಲಿಲ್ಲ. ಯಾವಾಗ ಬಾಯ್ಡ್ ಅದನ್ನ ತಗೊಂಡ್ ಬಂದು ತಮ್ಮ ಹತ್ರ ಇರೋ ಇನ್ನೊಂದು ರಿಂಗ್ ಹತ್ರ ಇಟ್ರೋ ಆಗ ಈ ಟೌನ್ ನ ದುಷ್ಟಶಕ್ತಿಗಳಿಗೆ ನಾರ್ಮಲ್ ಆಗಿ ನಡಿಬೇಕಾಗಿರೋದ್ರಲ್ಲಿ ಏನೋ ಮಿಸ್ಟೇಕ್ ಆಗಿರೋ ಹಾಗಿದೆಯಲ್ಲ ಅಂತ ಗೊತ್ತಾಗಿರುತ್ತೆ. ಬಾಯ್ಡ್ ತಮ್ಮ ಹತ್ರ ಬಾಕ್ಸ್ ಅಲ್ಲಿ ಇರೋ ರಿಂಗ್ ನ ತೆಗೆಯೋಷ್ಟ್ರಲ್ಲಿ ಟೇಬಲ್ ಮೇಲಿಟ್ಟಿದ್ದ ರಿಂಗ್ ನ ದುಷ್ಟಶಕ್ತಿಗಳೇ ಮಾಯ ಮಾಡಿರ್ಬೋದು. ಒಂದು ರೀತಿ ಬೇಡದಿರೋ ವಸ್ತು ಬೇಡದಿರೋ ಸಮಯದಲ್ಲಿ ಇರೋದ್ರಿಂದ ಅದನ್ನ ಡಿಲೀಟ್ ಮಾಡ್ದಂಗೆ. ಡಿಲೀಟ್ ಮಾಡಿರ್ಲಿಲ್ಲ ಅಂದಿದ್ರೆ ಮತ್ತೊಂದು ಟೈಮ್ ಲೈನ್ ಶುರು ಆಗ್ತಿತ್ತು. ಒಂದು ಟೈಮ್ ಲೈನ್ ಅಲ್ಲಿ ಬಾಯ್ಡ್ ಹತ್ರ ಒಂದು ರಿಂಗ್ ಇರುತ್ತೆ, ಇನ್ನೊಂದು ಟೈಮ್ ಲೈನ್ ಅಲ್ಲಿ ಬಾಯ್ಡ್ ಹತ್ರ 2 ರಿಂಗ್ ಇರುತ್ತೆ. ಹೀಗಾಗೋದಕ್ಕೆ ಟೌನೇ ಬಿಡ್ತಿಲ್ಲ ಅನ್ನೋದು ನನ್ನ ಥಿಯರಿ ಸ್ನೇಹಿತರೆ. ನಿಮ್ಮ ಮೈಂಡ್ ಅಲ್ಲಿ ಯಾವ್ದಾದ್ರು ಥಿಯರಿ ಇದ್ರೆ ಬಾಯ್ಡ್ ಹತ್ರ ಇರೋ ರಿಂಗ್ ಬಗ್ಗೆ ಆಗ್ಲಿ ಜೂಲಿಯಾ ಬುಕ್ ಮಾರ್ಕ್ ಬಗ್ಗೆ ಆಗ್ಲಿ ಮಿಸ್ ಮಾಡದೆ ಅದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಿಂದಿನ ವಿಡಿಯೋಸ್ ಅಲ್ಲೂ ಕೂಡ ತುಂಬಾನೇ ಜನ ಒಳ್ಳೆ ಥಿಯರೀಸ್ ನ ಕಮೆಂಟ್ ಮಾಡಿದ್ರಿ. ಈ ಸಂದರ್ಭದಲ್ಲಿ ಸೀಸನ್ 4 ನ ಮೊದಲನೇ ಎಪಿಸೋಡ್ ಅಲ್ಲೇ ಜೂಲಿ, ಟಬಿತಾ ಮತ್ತೆ ಈತನ್ ಇರೋ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಆಗಿತ್ತಲ್ಲ, ಅದನ್ನ ಯಾರು ಮಾಡಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಅದನ್ನ ಯಾರು ಮಾಡಿದ್ರು ಅವರೇ ಬಾಯ್ಡ್ ಹತ್ರ ಇರೋ ರಿಂಗ್ ನ ಕಾಲೋನಿ ಹೌಸ್ ಅಲ್ಲಿ ಮತ್ತೆ ಬಿಡಿಸಿ ಏನಾದ್ರೂ ಸಿಗ್ನಲ್ ಕೊಡೋಕೆ ನೋಡಿದ್ರೋ ಏನೋ. ಉತ್ತರ ಸಿಗೋವರೆಗೂ ಯಾವುದಕ್ಕೆ ಎಲ್ಲೆಲ್ಲಿಗೆ ಕನೆಕ್ಷನ್ ಇರುತ್ತೆ ಹೇಳೋಕ್ಕಾಗಲ್ಲ. ನೆಕ್ಸ್ಟಿನಲ್ಲಿ ಹೆನ್ರಿ ವಿಕ್ಟರ್ಗೆ ಮ್ಯಾನ್ ಇನ್ ಯೆಲ್ಲೋ ಬಗ್ಗೆ ಹೇಳುವಂತ ತುಂಬಾನೇ ಕೇಳ್ಕೊಂಡಾಗ ಕೊನೆಗೆ ಇವನು ಟ್ರಕ್ ಹತ್ರ ಕರ್ಕೊಂಡ್ ಬರ್ತಾನೆ. ವಿಕ್ಟರ್ ಅವಾಗ ಇಲ್ಲಿಗೂ ಬರ್ತಿರ್ತಾನೆ. ಇಲ್ಲೂ ಇವನ ಡ್ರಾಯಿಂಗ್ಸ್ ಎಲ್ಲ ಇದೆ. ಟ್ರಕ್ ನ ಪಕ್ಕದಲ್ಲಿ ಮ್ಯಾನ್ ಇನ್ ಯೆಲ್ಲೋಗೆ ಸಂಬಂಧಪಟ್ಟ ಡ್ರಾಯಿಂಗ್ಸ್ ನ ಬ್ಯಾಗ್ ಅಲ್ಲಿ ಇಟ್ಟು ಮಣ್ಣಲ್ಲಿ ಊತ್ ಹಾಕಿದ್ದ. ಅದನ್ನ ತೆಗೆದು ಹೆನ್ರಿಗೆ ಕೊಟ್ಟಾಗ ಇವರು ನೋಡ್ತಾರೆ ಮ್ಯಾನ್ ಇನ್ ಯೆಲ್ಲೋನ ಇವನು ಡ್ರಾ ಮಾಡಿದ್ದಾನೆ. ಅವನು ನಮ್ಮ ರೀತಿನೇ ಕಾರಲ್ಲಿ ಟೌನ್ ಗೆ ಬಂದಿದ್ದ. ಅವನು ಹಾಕಿದ್ದ ಯೆಲ್ಲೋ ಸೂಟ್ ನಮಗೆ ಫನ್ನಿ ಅನಿಸ್ತಾ ಇತ್ತು. ಅವನು ಎಲ್ಲರ ಜೊತೆ ಫ್ರೆಂಡ್ ಆಗಿದ್ದ. ಆದ್ರೆ ನನ್ನ ಬಿಟ್ಟು ಬೇರೆ ಎಲ್ಲರೂ ಸಾವನ್ನಪ್ಪಿದ ನಂತರ ನಮ್ಮಮ್ಮ ಮಿರಾಂಡಾನ ಹುಡ್ಕೊಂಡು ಹೋದೆ. ಬಾಟಲ್ ಟ್ರೀ ಹತ್ರ ಬಿದ್ದಿದ್ದ ಅವರ ಡೆಡ್ ಬಾಡಿಯನ್ನ ಮ್ಯಾನ್ ಇನ್ ಯೆಲ್ಲೋ ತಿಂತಾ ಇದ್ದ ಅಂತ ಹೇಳ್ತಾನೆ ವಿಕ್ಟರ್. ಹೆನ್ರಿಗೆ ಮ್ಯಾನ್ ಇನ್ ಯೆಲ್ಲೋ ಮಿರಾಂಡಾನ ತಿಂತಾ ಇರೋ ಡ್ರಾಯಿಂಗ್ ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಇನ್ನೊಂದ್ ಕಡೆ ಸಾರಾಳ ಕತೆ ಏನು ಅಂತ ನೋಡ್ಕೊಂಡ್ ಬರೋಣ. ಇವಳಿಗೆ ಕೇಳಿಸಿದ್ದ ವಾಯ್ಸ್ ಏನ್ ಹೇಳ್ತೋ ಅದನ್ನ ಮಾಡೋದಾ ಬೇಡವಾ ಅಂತ ಡೈನರ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಹೊರಗೆ ಸೋಫಿಯಾ ಕಿರ್ಚಾಡ್ತಿರೋ ಹಾಗೆ ಶಬ್ದ ಕೇಳಿಸ್ತು ಅಂತ ಎಲ್ಲರೂ ಓಡ್ ಬರ್ತಾರೆ. ನೋಡಿದ್ರೆ ಸೋಫಿಯಾ ಖಾಲಿ ಇರೋ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದಿದ್ದಾಳೆ. ಕೈ ಕೂಡ ಮುರಿದೋಗಿದ್ದೆ. ಮ್ಯಾರಿಯಲ್ ಕ್ರಿಸ್ಟಿ ಎಲ್ಲ ಏನಾಯ್ತು ಅಂತ ಕೇಳಿದಾಗ ಯಾರೋ ನನ್ನ ಮೇಲಿಂದ ಕೆಳಗೆ ತಳೆದಂಗಾಯ್ತು ಅಂತಾಳೆ ಸೋಫಿಯಾ. ಇದರಿಂದ ಸ್ಯಾರಾಗೆ ವಾಯ್ಸ್ ಕೊಟ್ಟ ವಾರ್ನಿಂಗ್ ನೆನಪಾಗುತ್ತೆ. ಮಧ್ಯಾಹ್ನ ಆಗೋಷ್ಟ್ರಲ್ಲಿ ಅವರು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸ್ಯಾರಾಗೆ ಹತ್ರ ಆಗಿರೋರ್ಗೆ ತೊಂದರೆ ಆಗುತ್ತೆ ಅಂತ. ಸ್ಯಾರಾ ಹೆದರ್ಕೊಂಡು ತಕ್ಷಣ ಡೈನರ್ ಒಳಗೆ ಬಂದು ಜಗ್ಗಿಂದ ಗ್ಲಾಸ್ಗೆ ನೀರ್ ಹಾಕೊಂಡು ಸ್ವಲ್ಪ ಕುಡಿತಾಳೆ. ಉಳಿದ ನೀರನ್ನ ವಾಪಸ್ ಜಗ್ಗೊಳಗೆ ಹಾಕಿ ಏನಾಗುತ್ತೆ ನೋಡೋಣ ಅಂತ ಇಲ್ಲೇ ಕುತ್ಕೊಂಡು ಕಾಯ್ತಾ ಇದ್ದಾಳೆ. ಅದೇ ಕ್ರಿಸ್ಟಿ ಮತ್ತೆ ಮ್ಯಾರಿಯಲ್ ಸೋಫಿಯಾಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದು ಕೈ ಮುರಿದೋಗಿರೋದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಸೋಫಿಯಾ ದೇವ್ರು ಇದೆಲ್ಲ ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದು. ನಿಮಗೆ ಏಬ್ರಹಾಂನ ಕತೆ ಗೊತ್ತಾ ಅಂತ ಸ್ಟೋರಿ ಹೇಳೋಕೆ ಶುರು ಮಾಡ್ತಾಳೆ. ಏಬ್ರಹಾಂ ಅನ್ನೋ ಸಾಧಾರಣ ವ್ಯಕ್ತಿಗೆ ದೇವರ ಮೇಲೆ ತುಂಬಾನೇ ಭಕ್ತಿ ಮತ್ತೆ ನಂಬಿಕೆ ಇತ್ತು. ದೇವರು ಪರೀಕ್ಷೆ ಮಾಡೋಕೆ ಏಬ್ರಹಾಂಗೆ ಇರೋ ಒಬ್ಬ ಮಗನನ್ನೇ ಬಲಿ ಕೊಡೋಕೆ ಹೇಳ್ತಾರೆ. ಏಬ್ರಹಾಂ ದೇವರನ್ನ ಎಷ್ಟು ನಂಬ್ತಿದ್ದ ಅಂದ್ರೆ ಮಗನನ್ನ ಬಲಿ ಕೊಡೋಕೆ ಹೋದಾಗ ದೇವರು ಸರಿಯಾದ ಸಮಯಕ್ಕೆ ಬಂದು ಒಂದು ಕುರಿನ ಬಲಿ ಕೊಡೋ ಹಾಗೆ ಮಾಡ್ತಾರೆ, ಮಗನನ್ನ ಕಾಪಾಡೋಕೆ. ಅಂದ್ರೆ ದೇವರ ಉದ್ದೇಶ ಏಬ್ರಹಾಂ ಮಗನನ್ನ ಬಲಿ ಕೊಡ್ಲಿ ಅನ್ನೋದಾಗಿರ್ಲಿಲ್ಲ. ನಾನು ಹೇಳಿದ ಎಲ್ಲಾ ಕೆಲಸ ಮಾಡೋಷ್ಟು ನನ್ನ ಮೇಲೆ ನಂಬಿಕೆ ಇದೆಯಾ ಅಂತ ಟೆಸ್ಟ್ ಮಾಡಿರ್ತಾರೆ. ಇದ್ಯಾಕೆ ಹೇಳಿದ್ಲು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ. ದೇವರು ಮಾಡಿದ್ದ ಟೆಸ್ಟ್ ನ ಈಗ ಮ್ಯಾನ್ ಇನ್ ಯೆಲ್ಲೋ ಅಂದ್ರೆ ಸೋಫಿಯಾ ಸ್ಯಾರಾ ಮೇಲೆ ಮಾಡಿದ್ದಾಳೆ. ಸ್ಯಾರಾಗೆ ವಾಯ್ಸ್ ಕೇಳಿಸೋ ಹಾಗೆ ಮಾಡಿದ್ದೆ ಸೋಫಿಯಾ. ಸಿಂಪಲ್ ಆದ ಕೆಲಸ ಹೇಳಿದ್ಲು. ಅದೇ ಜಗ್ಗಿಂದ ಗ್ಲಾಸ್ಗೆ ನೀರ್ ಹಾಕೊಂಡು ಸ್ವಲ್ಪ ಕುಡಿದು ಉಳ್ದಿರೋ ನೀರನ್ನ ವಾಪಸ್ ಜಗ್ಗೊಳಗೆ ಹಾಕೋದು. ಇದರಿಂದ ಏನು ಆಗ್ತಿರ್ಲಿಲ್ಲ ಸ್ನೇಹಿತರೆ. ಸ್ಯಾರಾ ತಾನು ಹೇಳೋ ಕೆಲಸ ಹೆದರುಕೊಂಡಿದ್ರು ಕೂಡ ಮಾಡ್ತಾಳ ಅಂತ ಟೆಸ್ಟ್ ಮಾಡಿದಳೆ ಸೋಫಿಯಾ. ಸ್ಯಾರಾ ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದಾಳೆ. ಮುಂದೆ ಸ್ಯಾರಾ ಕೈಯಲ್ಲಿ ಸೋಫಿಯಾ ಇನ್ನ ಯಾರ್ಯಾರನ್ನ ಫೇಲ್ ಮಾಡಿಸ್ತಾಳೆ ನೋಡ್ಬೇಕು. ಕಾಡಲ್ಲಿ ತರಕಾರಿ
ತಗೊಂಡ್ ಬರೋಕೆ ಹೋಗ್ಬೇಕಾದ್ರೆ ಟಬಿತಾ ಮತ್ತೆ ಡಾನಾ ಇಬ್ರು ಮಾತಾಡ್ತಿದ್ದಾರೆ. ಟಬಿತಾಗೆ ಹಳೆದನ್ನೆಲ್ಲ ಅಂದ್ರೆ ಮಿರಾಂಡಾ ಆಗಿದ್ದಾಗ ಏನೆಲ್ಲ ಆಗಿತ್ತು ಅಂತ ನೆನ್ಪ್ ಮಾಡ್ಕೊಳ್ಳೋಕೆ ಸಮಸ್ಯೆ ಏನಂದ್ರೆ ಎಲ್ಲಿ ಹೆಚ್ಚು ವಿಷಯಗಳನ್ನ ತಿಳ್ಕೊಂಡಾಗ ಜಿಮ್ ತರ ಬೇರೆ ಯಾರಾದ್ರೂ ಸಾಯ್ತಾರೋ ಅನ್ನೋ ಭಯ ಇವಳಿಗೆ. ಹಿಂದಿನ ಎಪಿಸೋಡ್ ಅಲ್ಲಿ ಡಾನಾಗೆ ನನ್ನ ಮಕ್ಕಳನ್ನ ನೀವೇ ನೋಡ್ಕೋಬೇಕು ಅಂತ ಲೆಟರ್ ಬರ್ದಿಟ್ಟು ಬಾಟಲ್ ಟ್ರೀ ಇಂದ ಲೈಟ್ ಹೌಸ್ ಗೆ ಹೋಗೋಕೆ ಹೊರಟಿದ್ಲಲ್ಲ, ಹೇಗೋ ಹೆನ್ರಿ ಇವಳನ್ನ ತಡೆದಿದ್ರು. ಆದ್ರೆ ಲೆಟರ್ ನ ಡಾನಾ ಓದಿದರೆ ಅದಕ್ಕೆ ಈಗ ಅಂತ ರಿಸ್ಕ್ ಇರೋ ಕೆಲಸ ಮಾಡ್ಬೇಕು ಅಂದ್ರೆ ನಾನ್ ಮಾಡ್ತೀನಿ, ನಿನಗೆ ಮಕ್ಕಳಿದ್ದಾರೆ ನನಗೆ ಯಾರಿದ್ದಾರೆ ಕಳ್ಕೊಳ್ಳೋಕೆ, ನಾನ್ ಸತ್ರು ಏನೂ ಆಗಲ್ಲ, ನೀನ್ ಬದುಕಿರೋದು ತುಂಬಾನೇ ಮುಖ್ಯ ಅಂತ ಹೇಳ್ತಿದ್ದಂಗೆ ಈ ಸೀರೀಸ್ ನ ಫ್ಯಾನ್ಸ್ ಮುಂದೆ ಡಾನಾ ಸಾಯೋದಂತೂ ಫಿಕ್ಸ್, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಮುಂದಿನ ಎಪಿಸೋಡ್ಸ್ ಅಲ್ಲಿ ಏನಾಗುತ್ತೆ ಅಂತ. ಇಲ್ಲೇ ಈತನ್ ರೆಕ್ಕೆ ಮುರ್ಕೊಂಡ್ ಬಿದ್ದಿರೋ ಪಕ್ಷಿಯನ್ನ ನೋಡ್ತಾನೆ. ಇಲ್ಲಿ ಕಾಗೆಗಳನ್ನ ಬಿಟ್ರೆ ಬೇರೆ ಯಾವ ಪಕ್ಷಿಗಳು ಕೂಡ ಕಾಣಿಸಿರ್ಲಿಲ್ಲ. ಇದೇ ಸಿಗ್ನಲ್ ಇರಬೇಕು, ಲೇಕ್ ಆಫ್ ಟಿಯರ್ಸ್ ಹತ್ರದಲ್ಲೇ ಇದೆ. ತರಕಾರಿಗಳಿರೋ ಜಾಗದಲ್ಲಿ ಕೆರೆ ಇದೆಯಲ್ಲ, ಅದೇ ಲೇಕ್ ಆಫ್ ಟಿಯರ್ಸ್ ಆಗಿರ್ಬೋದು. ಆ ಕೆರೆಗೆ ಮನುಷ್ಯರನ್ನ ಮತ್ತೆ ಪ್ರಾಣಿ ಪಕ್ಷಿಗಳನ್ನ ಗುಣಪಡಿಸೋ ಶಕ್ತಿ ಇದೆ. ಈ ಪಕ್ಷಿಯನ್ನ ಅದು ಹುಷಾರ್ ಮಾಡಿದ್ರೆ ಅದೇ ಲೇಕ್ ಆಫ್ ಟಿಯರ್ಸ್ ಅಂತ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿ ಈತನ್ ಪಕ್ಷಿಯನ್ನ ತನ್ನ ಜೊತೆ ಎತ್ಕೊಂಡು ಹೊರಡ್ತಾನೆ. ಕೊನೆಗೆ ತರಕಾರಿ ಇರೋ ಜಾಗಕ್ಕೆ ಬಂದಾಗ ಈತನ್ಗೆ ಸಮಾಧಾನ ಆಗ್ಲಿ ಅಂತ ಕೆರೆಯ ನೀರನ್ನ ಡಾನಾ ಮತ್ತೆ ಟಬಿತಾ ತಗೊಂಡ್ ಬಂದು ಪಕ್ಷಿಯ ಮೇಲೆ ಹಾಕ್ತಾ ಇದ್ದಾರೆ. ಇದೇ ಸಮಯಕ್ಕೆ ತರಕಾರಿಯನ್ನ ತಗೊಂತಾ ಇದ್ದ ಒಬ್ಬ ವ್ಯಕ್ತಿಗೆ ದೊಡ್ಡ ಹಗ್ಗ ಸಿಕ್ತು. ಹಗ್ಗವನ್ನ ಜೋರಾಗಿ ಎಳೆದಾಗ ಕೆರೆ ಒಳಗಿಂದ ಒಂದು ಬಲೆ ಮೇಲೆ ಬಂತು. ಇದರಲ್ಲಿ ಏನಿದೆ ಅಂತ ಟ್ರೈಲರ್ ನ ನೀಟಾಗಿ ಗಮನಿಸಿದವ್ರಿಗೆ ಗೊತ್ತೇ ಇರುತ್ತೆ. ಬಲೆ ಒಳಗೆ ದೊಡ್ಡ ದೊಡ್ಡ ಗೊಂಬೆಗಳಿರುತ್ತೆ, ಬಟ್ಟೆಯಲ್ಲಿ ಹೊಲ್ದಿರೋ ಗೊಂಬೆಗಳು. ರಾತ್ರಿ ಕೆರೆ ಹತ್ರನೇ ಇರೋ ಮರದಿಂದ ಮಾಡಿರೋ ಮನೆಗಳಲ್ಲಿ ಟಬಿತಾ, ಡಾನಾ ಮತ್ತೆ ಈತನ್ ಎಲ್ಲರೂ ಉಳ್ಕೊಂಡಿದ್ದಾಗ ಈ ಗೊಂಬೆಗಳೇ ಜೀವಂತವಾಗಿ ದಾಳಿ ಮಾಡೋಕೆ ಬರೋ ಸೀನ್ ಕೂಡ ಟ್ರೈಲರ್ ಅಲ್ಲಿ ಇದೆ. ಟಬಿತಾ ತಾನು ಚಿಕ್ಕವಳಿದ್ದಾಗ ಈ ಜಾಗಕ್ಕೆ ಬಂದಿರೋ ಹಾಗೆ ಕನ್ಸು ಬೀಳ್ತಾ ಇರುತ್ತೆ. ಟಬಿತಾ ಮೊದ್ಲೇ ಇದನ್ನ ಹೇಳಿದ್ಲು, ಕನ್ಸಲ್ಲಿ ನಾನು ಕೆಂಪು ಕಲ್ಲುಗಳ ಹಿಂದೆ ಬಚ್ಚಿಡ್ಕೊಂಡಿದ್ದಾಗ ಯಾರೋ ದಾಳಿ ಮಾಡೋಕೆ ಬರೋ ಹಾಗೆ ಕಾಣಿಸ್ತಿದ್ದಂಗೆ ಎಚ್ಚರಗೊಳ್ತಿದ್ದೆ ಅಂತ. ಅದ್ಯಾರು ಅಂದ್ರೆ ಗೊಂಬೆಗಳೇ ದಾಳಿ ಮಾಡೋಕೆ ಬರೋ ಹಾಗೆ ಟಬಿತಾ ಚಿಕ್ಕವಳಿದ್ದಾಗ ಕನ್ಸಲ್ಲಿ ನೋಡಿರ್ತಾಳೆ. ಮುಂದೆ ಜೇಡ್ಗೆ ಮಶ್ರೂಮ್ ಇಂದ ನಶೆ ಏರಿದೆ. ನಂತರ ಮತ್ತೊಬ್ಬ ಚಿಕ್ಕ ಹುಡುಗ ಕಾಣಿಸ್ಕೊಂತಾನೆ. ಇವನು ಚಿಕ್ಕ ಹುಡುಗ ಆಗಿರೋ ಜೇಡ್ ತರನೇ ಕಾಣ್ತಾ ಇದ್ದಾನೆ. ಜೇಡ್ ಮತ್ತೆ ಸುರಂಗಕ್ಕೆ ಹೋಗ್ತಾನೆ. ಮಾನ್ಸ್ಟರ್ ಇವನನ್ನ ಹಿಡ್ಕೊಂಡು ಕಲ್ಲಿನ ಕೆಳಗೆ ಮುಚ್ತಿರೋ ಸೀನ್ಸ್ ಎಲ್ಲ ನೆಕ್ಸ್ಟ್ ಎಪಿಸೋಡ್ ನ ಟೀಸರ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಹಾಗಿದೆ. ನೆಕ್ಸ್ಟ್ ಎಪಿಸೋಡ್ ರಿಲೀಸ್ ಆದಾಗ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.